ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಶಿರಗಳನ್ನು ಬಾಗಿ ಈ ವಾರದ ಮೊದಲನೇ ದಿನದಲ್ಲಿ ಮತ್ತೊಂದು ಆವರ್ತಿ ನಮ್ಮ ರಕ್ಷಕನಾದ ನಮ್ಮ ಒಡೆಯನಾದಂತಹ ಯೇಸು ಸ್ವಾಮಿಯನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಕೊಟ್ಟಿದ್ದಕ್ಕಾಗಿ ಕೃತಜ್ಞತೆಯಿಂದ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ಪರಲೋಕದಲ್ಲಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಶ್ರೇಷ್ಠವಾದ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಹಾಡುಗಳ ಮೂಲಕ, ನಿಮ್ಮ ವಾಕ್ಯ ಧ್ಯಾನಗಳ ಮೂಲಕ, ನೀವು ಮಾಡಿರುವ ಉಪಕಾರಗಳನ್ನು ಸ್ಮರಿಸುವುದರ ಮೂಲಕ ನಿಮ್ಮನ್ನು ಆರಾಧಿಸಿ ನಿಮ್ಮನ್ನು ಮಹಿಮೆಪಡಿಸುವಂತೆ ನಮ್ಮ ಜೀವಿತದಲ್ಲಿ ಕರ್ತನೆ ನೀನು ಕೊಟ್ಟಿರುವಂಥ ಈ ಒಂದು ಸಂದರ್ಭಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಮ್ಮ ಬಾಯ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ ಕೀರ್ತನೆಯಲ್ಲಿ ನೋಡುವ ಪ್ರಕಾರ ಈ ಮುಂಜಾನೆಯಲ್ಲಿ ನಾವು ಸಮರ್ಪಿಸುವಂಥ ನಮ್ಮ ಆರಾಧನೆ ನಿಮಗೆ ಸಮರ್ಪಕವಾಗಿರುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ದೇವನಾಮಕ್ಕೆ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿದ್ದಾನೆ. ಆತನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿ ಆತನನ್ನು ನಾವು ಆರಾಧಿಸುವ. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ, ಹಸಿರುಗಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ ಎಂಬ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆಪಡಿಸುವ. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ, ಹಸಿರುಗಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ, ಹಸಿರುಗಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಕಾರ್ಗತ್ತಲಿನಲ್ಲಿ ತಿರುಗಾಡುತ್ತಿದ್ದರು, ಯೇಸು ನನ್ನನ್ನು ಕರುಣೆಯಿಂದ ವರಿಸಿದ. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ, ಹಸಿರುಗಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ವೈರಿಗಳ ಮುಂದೆ ಪ್ರೇಮದೌತಣವು ಪ್ರಭು ಸಿದ್ಧ ಮಾಡಲು ಪರವಶವಾಗುವೆವು. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ, ಹಸಿರುಗಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ತಲೆಗೆ ತೈಲದಿಂದ ಅಭಿಷೇಕ ಮಾಡಿ ನನ್ನ ಹೃದಯವು ತುಂಬಿ ಹೊರಸೂಸುವುದು. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ,
ಹಸಿರುಗಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಸದಾಕಾಲವು ನಾನು ಪ್ರಭು ಮಂದಿರದಲ್ಲಿ ನಿವಾಸ ಮಾಡಿ ಸಂತೋಷದಿಂದಿರುವೆ. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ. ಹಸಿರುಗಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ. ಹಸಿರುಗಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಹಲ್ಲೆಲೂಯಾ. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ. ಹಸಿರುಗಾವಲಿನಲ್ಲಿ ನನ್ನನ್ನು ತಂಗಿಸುತ್ತಾನೆ. ಅತ್ಯಂತ ಮಧುರವಾದ, ಅತ್ಯಂತ ಅಮೂಲ್ಯವಾದ ಒಂದು ಹಾಡು. ದಾವೀದನು ತನ್ನ ಅನುಭವದೊಂದಿಗೆ ದೇವರನ್ನು ಹಾಡಿ ಆರಾಧಿಸಿದಂತಹ ಒಂದು ಕೀರ್ತನಾ ಭಾಗ. ಸತ್ಯವೇದದಲ್ಲಿ 150 ಕೀರ್ತನೆಗಳನ್ನು ನಾವು ನೋಡುತ್ತೇವೆ. ಈ ಕೀರ್ತನೆ ಭಾಗಗಳನ್ನು ಹಳೆಯ ಒಡಂಬಡಿಕೆಯ ಕಾಲಗಳಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ, ದೇವರ ಪ್ರೀತಿಯನ್ನು, ದೇವರ ಒದಗಿಸುವಿಕೆಯನ್ನು, ದೇವರ ಸಂರಕ್ಷಣೆಯನ್ನು ವಿವರಿಸುವಂತಹ ಕಾರ್ಯಗಳನ್ನು ಈ ಕೀರ್ತನೆಗಳ ಮೂಲಕವಾಗಿ ನಾವು ನೋಡುವಂಥವರಾಗಿದ್ದೇವೆ. ದಾವೀದನು ಸ್ವತಃ ಒಬ್ಬ ಕುರುಬನಾಗಿದ್ದನು. ದಾವೀದನು ಸ್ವತಃ ಒಬ್ಬ ಕುರುಬನಾಗಿದ್ದರ ಫಲವಾಗಿ ಒಬ್ಬ ಕುರುಬನ ಜವಾಬ್ದಾರಿ ಏನೆಂಬುವಂಥದ್ದನ್ನು ದಾವೀದನು ಚೆನ್ನಾಗಿ ಬಲ್ಲಂಥವನಾಗಿದ್ದನು. ಕೇವಲ ಬಲ್ಲಂತಹ ವ್ಯಕ್ತಿ ಮಾತ್ರವಾಗಿರಲಿಲ್ಲ, ತನ್ನ ತಂದೆಯ ಕುರಿಗಳನ್ನು ಆತನು ಇದೇ ಪ್ರಕಾರವಾಗಿ ಆತನು ನೋಡಿಕೊಳ್ಳುವಂಥವನು ಆಗಿದ್ದನು. ಹೀಗೆ ತನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಂತಹ ದಾವೀದನನ್ನು ಯೆಹೋವನಾದ ದೇವರು ತನ್ನ ಜನರಾದ ಇಸ್ರಾಯೇಲರಿಗೆ ಒಬ್ಬ ನಾಯಕನನ್ನಾಗಿ ಅಭಿಷೇಕಿಸಿದಾಗ ಆ ದಾವೀದನು ಯೆಹೋವನನ್ನು ತನ್ನ ಕುರುಬನು ಎಂಬುದಾಗಿ ಆತನು ಅರ್ಥ ಮಾಡಿಕೊಂಡು ಈ ಒಂದು ಕೀರ್ತನೆಯನ್ನು ರಚಿಸಿರಬಹುದು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ನಮ್ಮ ಜೀವಿತದಲ್ಲಿ ಯಾವ ರೀತಿಯ ಕೊರತೆಗಳು ಬರಬಾರದಂತೆ ಅಥವಾ ಇರದಂತೆ ನಾವು ಜೀವಿಸಬೇಕಾದರೆ ಒಬ್ಬ ಯಥಾರ್ಥವಾದ ಕುರುಬನ ಕೈ ಕೆಳಗೆ ನಾವು ಆಗಿರಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಎಲ್ಲಿಯ ತನಕ ಕುರಿಗಳು ಕುರುಬನ ಸ್ವರಕ್ಕೆ ಕಿವಿಗೊಟ್ಟು ಕುರುಬನು ನಡೆಸುವ ಮಾರ್ಗದಲ್ಲಿ ನಡೆದು ಕುರುಬನ ಆಜ್ಞಾನುಸಾರವಾಗಿ ಜೀವಿಸುತ್ತದೋ ಅಲ್ಲಿಯ ತನಕ ಕುರಿಗಳಿಗೆ ಯಾವ ರೀತಿಯ ಕೊರತೆಗಳು ಉಂಟಾಗದಂತೆ ಕುರಿಗಳನ್ನು ಸಂರಕ್ಷಿಸುವಂತಹ ಜವಾಬ್ದಾರಿ ಕುರುಬನ ಮೇಲೆ ಇರುವಂಥದ್ದಾಗಿದೆ. ಆದರೆ ಯಾವಾಗ ಕುರಿಗಳು ಕುರುಬನಿಂದ ಬೇರ್ಪಟ್ಟು
ಮಂದೆಯಿಂದ ಬೇರ್ಪಟ್ಟು ಒಂಟಿಗನಾಗಿ ಒಬ್ಬಂಟಿಯಾಗಿ ಬೇರ್ಪಡುವಂತಹ ಸಂದರ್ಭದಲ್ಲಿ ಕುರಿಗಳು ಅನೇಕ ವಿಧವಾದಂತಹ ಆಹಾರವಿಲ್ಲದೆ, ನೀರಿಲ್ಲದೆ, ಕಾಡು ಪ್ರಾಣಿಗಳ ಭಯದಿಂದ ಜೀವಿಸಬೇಕಾದಂತಹ ಅನುಭವಗಳು ಬರುವಂಥದ್ದಾಗಿದೆ. ಆದರೆ ಎಲ್ಲಿಯ ತನಕ ಕುರುಬನ ಸಂರಕ್ಷಣೆಯಲ್ಲಿ ಕುರಿಗಳು ಇರುತ್ತವೋ ಅಲ್ಲಿಯ ತನಕ ಕುರಿಗಳ ಸಂಪೂರ್ಣ ಜವಾಬ್ದಾರಿ ಕುರುಬನ ಮೇಲೆ ಇರುವುದರಿಂದ ಕುರುಬನು ತನ್ನ ಕುರಿಗಳನ್ನು ಕಾಯುವಂಥವನಾಗಿರುತ್ತಾನೆ. ಇಲ್ಲಿ ದಾವೀದನು ತನ್ನ ಕೀರ್ತನೆಯ ಮೂಲಕವಾಗಿ ಹೇಳಿರುವಂಥದ್ದು, ಎಲ್ಲಿಯ ತನಕ ಯೆಹೋವನು ನನ್ನ ಕುರುಬನಾಗಿರುತ್ತಾನೆ, ಎಲ್ಲಿಯ ತನಕ ನಾನು ಕುರುಬನಾದ ಯೆಹೋವನ ಮಾತಿಗೆ ಅನುಸಾರವಾಗಿ ಆತನ ಮಂದೆಯೊಂದಿಗೆ ನಾನು ಜೀವಿಸುತ್ತಾ ಇರುತ್ತೇನೋ ಅಲ್ಲಿಯ ತನಕ ನನ್ನ ಜೀವಿತದಲ್ಲಿ ಯಾವ ಕೊರತೆಯೂ ಇರುವುದಿಲ್ಲ. ಈ ಮುಂಜಾನೆಯಲ್ಲಿ ನಾವು ಯೋಚಿಸಬೇಕಾಗಿರುವಂತಹ ಒಂದು ಸತ್ಯ, ನಾವು ಯೇಸುಸ್ವಾಮಿ ಯೋಹಾನನ ಸುವಾರ್ತೆಯಲ್ಲಿ ಹೇಳಿರುವಂಥದ್ದು ನಾನೇ ಒಳ್ಳೆ ಕುರುಬನು ಎಂಬುದಾಗಿ. ಆ ಯೇಸುಸ್ವಾಮಿ ಆಗಿರುವ ಒಳ್ಳೆ ಕುರುಬನ ಕೈ ಕೆಳಗೆ ನಾವು ಕುರುಬನ ಮಾತಿಗೆ ವಿಧೇಯರಾಗಿ ಇರುವಂತಹ ಕುರಿಗಳಾಗಿದ್ದೇವೋ ಇಲ್ಲವೋ ಎಂಬುದಾಗಿ. ಕುರುಬನಿಗೆ ತನ್ನ ಕುರಿಗಳಿಗೆ ಬೇಕಾದ ಆಹಾರ ಏನೆಂಬುದು ಚೆನ್ನಾಗಿ ಗೊತ್ತು. ಕುರುಬನಿಗೆ ತನ್ನ ಕುರಿಗಳಿಗೆ ಯಾವಾಗ ನೀರನ್ನು ಕುಡಿಸಬೇಕು ಎಂಬುವಂಥದ್ದು ಚೆನ್ನಾಗಿ ಗೊತ್ತು. ಕುರುಬನಿಗೆ ತನ್ನ ಕುರಿಗಳ ಶಿರಸ್ಸಿಗೆ ಆ ಸುಗಂಧ ತೈಲವನ್ನು ಯಾವಾಗ ಹಚ್ಚಬೇಕೆಂಬುವುದು ಚೆನ್ನಾಗಿ ಗೊತ್ತು. ಅದು ಕುರಿಗಳು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಥಾರ್ಥ ಕುರುಬನಾದ ಯೇಸುಸ್ವಾಮಿಗೆ ನಾವು ವಿಧೇಯರಾಗಿ ಜೀವಿಸುವಂಥವರಾಗಿದ್ದರೆ ನಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ದೇವರು ನಮಗೆ ಬೇಕಾದಂಥವುಗಳನ್ನು ದೇವರು ಒದಗಿಸುವಂಥವನಾಗಿದ್ದಾನೆ. ಕೇವಲ ಹಸಿರಾದ ಹುಲ್ಲುಗಳನ್ನು ಮಾತ್ರವಲ್ಲ, ಹಚ್ಚ ಹಸಿರಾದ ಈಗ ತಾನೇ ಚಿಗುರಿರುವಂತಹ ಎಲೆಗಳನ್ನು ತಕ್ಕ ಸಮಯದಲ್ಲಿ ಆತನು ಒದಗಿಸುವಂತಹ ದೇವರು ಆಗಿರುತ್ತಾನೆ ಎಂಬುವಂಥದ್ದನ್ನು ನಾವುಗಳು ಎಂದಿಗೂ ಮರೆಯಬಾರದು. ಕುರಿಗಳಿಗಿರುವಂತಹ ಒಂದು ಪ್ರತ್ಯೇಕತೆ ಏನೆಂದರೆ, ಬೇರೆ ಪ್ರಾಣಿಗಳು ಮೇಯ್ದಿರುವಂತಹ ಹುಲ್ಲುಗಳನ್ನು ಅವುಗಳು ಮೇಯುವುದಿಲ್ಲ. ಕುರಿಗಳು ಯಾವಾಗಲೂ ಹಚ್ಚ ಹಸುರಾದ ಯಾವುದೇ ಪ್ರಾಣಿಗಳು ಮೇಯದೇ ಇರುವಂತಹ ಹುಲ್ಲುಗಳನ್ನು ಮೇಯುವಂತಹ ಒಂದು ಪ್ರಾಣಿ. ಹೀಗಿರುವಾಗ ದೇವರಿಗೆ ಗೊತ್ತು ನಮಗೆ ಬೇಕಾಗಿರುವಂಥ ಆಹಾರ, ನಮಗೆ ಬೇಕಾಗಿರುವಂತಹ ನೀರು, ನಮಗೆ ಬೇಕಾಗಿರುವಂತಹ ಸಂರಕ್ಷಣೆ ಏನೆಂಬುವಂಥದ್ದು ಕುರುಬನಿಗೆ ಚೆನ್ನಾಗಿ ತಿಳಿದಿರುವುದರಿಂದ ಆತನು ನಮ್ಮನ್ನು ಕಾಯುವಂಥವನಾಗಿರುತ್ತಾನೆ ಎಂಬುದನ್ನು ನಾವುಗಳು ಎಂದಿಗೂ ಮರೆಯಬಾರದು. ಈ ಏಪ್ರಿಲ್ ತಿಂಗಳ 23ನೇ ದಿನ, ಈ ಭಾನುವಾರ, ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು, ಯೇಸು ಎಂಬ ಕುರುಬನ ಕೈ ಕೆಳಗೆ ಯೇಸುವಿನ ಮಾತಿಗೆ ವಿಧೇಯನಾಗಿ ಜೀವಿಸುವಂತಹ ಒಂದು ಕುರಿಯಾಗಿ ನಾನು ಜೀವಿಸುತ್ತಿದ್ದೇನಾ ಎಂಬುದಾಗಿ. ಇಲ್ಲಿ ನಾವು ನೋಡುವಂಥದ್ದು, ವೈರಿಗಳ ಮುಂದೆ ಪ್ರೇಮ ದೌತಣವು ಪ್ರಭು ಸಿದ್ಧ ಮಾಡಲು ಪರವಶವಾಗುವೆನು. ಕುರಿಗಳಿಗೆ ಅನೇಕ ವಿಧವಾದ ಕಾಡು ಪ್ರಾಣಿಗಳಿಂದ ತೊಂದರೆ ಉಂಟಾಗುವಂಥದ್ದಾಗಿದೆ. ಒಂದು, ಕಾಡಿನಲ್ಲಿರುವಂತಹ ದುಷ್ಟ ಮೃಗಗಳಾದಂತಹ ಸಿಂಹ, ಕರಡಿ, ಹುಲಿ ಇತ್ಯಾದಿ, ತೋಳಗಳು ಇತ್ಯಾದಿ. ಅದೇ ರೀತಿಯಲ್ಲಿ
ಕುರಿಗಳನ್ನ ನುಂಗುವಂತಹ ದೊಡ್ಡ ದೊಡ್ಡ ಹೆಬ್ಬಾವುಗಳು. ಸೊ ಕುರುಬನ ಜವಾಬ್ದಾರಿ ಎನ್ನುವಂಥದ್ದು ತಾನು ಮೇಯಿಸಲಿರುವಂತಹ ಕುರಿಗಳಿಗೆ ಈ ಯಾವ ಪ್ರಾಣಿಗಳಿಂದ ಯಾವ ರೀತಿಯ ಅಪಾಯಗಳು ಎದುರಾಗದಂತೆ ಕುರಿಗಳನ್ನು ಸಂರಕ್ಷಿಸುವಂಥದ್ದು. ಆದುದರಿಂದಲೇ ಇಲ್ಲಿ ಕೀರ್ತನೆಗಾರನು ದಾವೀದನು ಹೇಳಿರುವಂಥದ್ದು, ವೈರಿಗಳ ಮುಂದೆ ಪ್ರೇಮ ದೌತಣವು. ಎಲ್ಲಿ ಹಚ್ಚ ಹಸಿರಾದ ಹುಲ್ಲುಗಾವಲುಗಳು ಇರುತ್ತದೋ ಅಲ್ಲಿ ದುಷ್ಟ ಮೃಗಗಳು ಈ ಸಾಧು ಪ್ರಾಣಿಗಳನ್ನ ಆಡುವುದಕ್ಕೋಸ್ಕರವಾಗಿ ಹೊಂಚಿ ಹಾಕಿಕೊಂಡಿರುತ್ತದೆ. ಒಳ್ಳೆಯ ಹುಲ್ಲುಗಾವಲುಗಳು ಇರುವಂತಹ ಸ್ಥಳಗಳಲ್ಲಿ ಆ ಹುಲ್ಲುಗಾವಲುಗಳ ಮಧ್ಯದಲ್ಲಿ ಈ ದುಷ್ಟ ಪ್ರಾಣಿಗಳು ಅವಿತುಕೊಂಡು ಈ ಸಾಧು ಪ್ರಾಣಿಗಳನ್ನು ಬೇಟೆಯಾಡುವುದಕ್ಕೆ ಕಾಯುತ್ತಿರುವಂತಹ ಆ ಜಾಗದಲ್ಲಿ ಒಬ್ಬ ಕುರುಬನು ತನ್ನ ಕುರಿಗಳಿಗೆ ಬೇಕಾದಂತಹ ಆಹಾರವನ್ನ ಅಲ್ಲಿ ಒದಗಿಸುತ್ತಾನೆ ಎಂಬುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗೆಯೇ ನಮ್ಮ ಕರ್ತನಾದ ಯೇಸು ಸ್ವಾಮಿ ನಮ್ಮನ್ನು ನಿಂದಿಸುವಂಥವರ, ನಮ್ಮನ್ನು ಪರಿಹಾಸ್ಯ ಮಾಡುವಂಥವರ ಮಧ್ಯದಲ್ಲಿ ನಮಗೋಸ್ಕರವಾಗಿ ಔತಣವನ್ನು ಸಿದ್ಧ ಮಾಡುವ ದೇವರಾಗಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಂಡು ನಮ್ಮ ಕ್ರೈಸ್ತ ಜೀವಿತವನ್ನು ಜೀವಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ಒಂದು ಬಾರಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಸೊ ಈ ದಿನ ನಾವು ಧ್ಯಾನ ಮಾಡಲಿರುವಂತಹ ದೇವರ ವಾಕ್ಯ ಅತಿಥಿ ಸತ್ಕಾರ ಅಥವಾ ಆತಿಥ್ಯ, ಹಾಸ್ಪಿಟಾಲಿಟಿ ಎಂಬ ಒಂದು ಪದವನ್ನು. ದೇವರ ವಾಕ್ಯದಲ್ಲಿ ಅತಿಥಿ ಸತ್ಕಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟಿರುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ಅದರ 2ನೇ ವಾಕ್ಯದ ಪ್ರಾರಂಭ ಭಾಗದಲ್ಲಿ ಇಬ್ರಿಯ ಗ್ರಂಥಕರ್ತನು ಬರೆದಿರುವಂಥದ್ದು, ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಅತಿಥಿ ಸತ್ಕಾರ ಮಾಡುವಂಥದ್ದನ್ನ ಮರೆಯಬೇಡಿರಿ ಎಂಬುದಾಗಿ ಇಲ್ಲಿ ಇಬ್ರಿಯ ಗ್ರಂಥಕರ್ತನು ಹೇಳಿರುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿ 1 ಪೇತ್ರ 2 ಪೇತ್ರ ಈ ಭಾಗಗಳಲ್ಲಿಯೂ ಸಹ 1 ಪೇತ್ರ 4:9 ಸಹ ಅತಿಥಿ ಸತ್ಕಾರದ ಕುರಿತಾಗಿ, ತೀತರಿಗೆ ಬರೆದ ಪತ್ರಿಕೆಯಲ್ಲಿ, ತಿಮೋತಿಯರಿಗೆ ಬರೆದ ಪತ್ರಿಕೆಯಲ್ಲಿ ಅತಿಥಿ ಸತ್ಕಾರದ ಪ್ರಾಮುಖ್ಯತೆಯ ಕುರಿತಾಗಿ ಅಥವಾ ಅತಿಥಿ ಸತ್ಕಾರದ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಯಾಕೆ ಅತಿಥಿ ಸತ್ಕಾರ ಪ್ರಾಮುಖ್ಯವಾದದ್ದು ಎಂಬುವಂಥದ್ದನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲರಿಗೆ ಕೊಟ್ಟಂತಹ ಕೆಲವು ನಿದರ್ಶನಗಳಲ್ಲಿ ಒಂದು ನಿದರ್ಶನ ಈ ರೀತಿಯಾಗಿತ್ತು. ವಿಮೋಚನಕಾಂಡ 23ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ಪರದೇಶಸ್ಥರಿಗೆ ಉಪದ್ರವ ಕೊಡಬಾರದು, ನೀವು ಐಗುಪ್ತ ದೇಶದಲ್ಲಿ ಪರದೇಶಸ್ಥರಾಗಿದ್ದಿರಷ್ಟೇ, ಅಂಥವರ ಮನೋವ್ಯತೆಯನ್ನು ತಿಳಿದೇ ಇರುತ್ತೀರಿ. ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ದಾಸರಾಗಿ ಅಥವಾ ಪರದೇಶಸ್ಥರಾಗಿ ಸುಮಾರು 430 ವರ್ಷ ಬಾಳ್ವೆಯನ್ನು ನಡೆಸಿದಂತಹ ವ್ಯಕ್ತಿಗಳು. ಸೊ ಇದನ್ನು ಅರ್ಥೈಸಿಕೊಂಡಿದಂತೆ ಇದನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಂಡಂತಹ ಯೆಹೋವನು ಇಸ್ರಾಯೇಲರಿಗೆ ಹೇಳುವಂಥದ್ದು, ಸೊ ನೀವು ಸ್ವತಂತ್ರವಾಗಿ ನಿಮಗೆ ಲಭಿಸುವಂತಹ ದೇಶದಲ್ಲಿ ವಾಸ ಮಾಡುವಂತಹ ಸಂದರ್ಭದಲ್ಲಿ ಸೊ ನಿಮ್ಮ ಮಧ್ಯದಲ್ಲಿ ವಾಸಿಸುವಂತಹ ಪರದೇಶಸ್ಥರಿಗೆ ಉಪದ್ರವ ಕೊಡಬಾರದು. ಕಾರಣ
ಒಬ್ಬ ಪರದೇಶಸ್ಥನ ಮನೋವ್ಯತೆ ಏನೆಂಬುವಂಥದ್ದನ್ನು ನೀವು ಚೆನ್ನಾಗಿ ತಿಳಿದುಕೊಂಡಿರುವಂಥವರಾಗಿದ್ದೀರಿ ಎಂಬುದಾಗಿ. ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಈ ಆತಿಥ್ಯದ ಕುರಿತಾಗಿ ಅನೇಕ ವಿಧವಾದ ದೈವಿಕ ವಾಕ್ಯಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಇಂಗ್ಲಿಷ್ ಭಾಷೆಯಲ್ಲಿ ಹಾಸ್ಪಿಟಾಲಿಟಿ ಎಂಬುದಾಗಿ ಕರೆಯುತ್ತಾರೆ. ಹಾಸ್ಪಿಟಾಲಿಟಿ ಎಂಬ ಒಂದು ಪದ ಲ್ಯಾಟಿನ್ ಪದವಾದ ಆಸ್ಪೋಸ್ನಿಂದ ಬಂದಿರುವಂಥದ್ದು. ಇದರ ಒಂದು ಅರ್ಥ ಅತಿಥಿ ಅಥವಾ ಅಪರಿಚಿತ ಎಂಬುವಂಥದ್ದಾಗಿದೆ. ಆತಿಥ್ಯ ಅಥವಾ ಅತಿಥಿ ಸತ್ಕಾರ ಅನ್ನುವಂಥದ್ದು ಪ್ರತಿಯೊಬ್ಬ ಕ್ರೈಸ್ತನ ಸದ್ಗುಣದ ಒಂದು ಅವಿಭಾಜ್ಯ ಅಂಗ. ಅಂದರೆ ಅತಿಥಿ ಸತ್ಕಾರ ಅನ್ನುವಂಥದ್ದು ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದ ಒಂದು ಭಾಗ ಅನ್ನುವಂಥದ್ದನ್ನು ನಾವು ಎಂದಿಗೂ ಮರೆಯಬಾರದು. ಅತಿಥಿ ಅಥವಾ ಗೆಸ್ಟ್ ಎಂಬ ಪದಕ್ಕೆ ಉಪಯೋಗಿಸಿರುವಂತಹ ಗ್ರೀಕ್ ಪದ ಅನ್ನುವಂಥದ್ದು ಫೆಲೆಕ್ಸೋನಿಯಾ ಎಂಬುದಾಗಿ. ಫೆಲೆಕ್ಸೋನಿಯಾ. ಸೊ ಇದರ ಸರಿಯಾದ ಅರ್ಥ ಅನ್ನುವಂಥದ್ದು ಅಪರಿಚಿತನ ಕಡೆಗಿರುವ ಪ್ರೀತಿ. ಅಪರಿಚಿತನ ಕಡೆಗಿರುವ ಪ್ರೀತಿ. ನಾವು ಆದಿಕಾಂಡ ಪುಸ್ತಕದಲ್ಲಿ ಈ ಒಂದು ಹಾಸ್ಪಿಟಾಲಿಟಿಯ ಕುರಿತಾಗಿ ಅಥವಾ ಆತಿಥ್ಯದ ಕುರಿತಾಗಿ ಅಥವಾ ನಾವು ಈ ಗ್ರೀಕ್ ಪದದಲ್ಲಿ ನೋಡಿದಂತಹ ಫೆಲೆಕ್ಸೋನಿಯಾ ಎಂಬ ಅರ್ಥದ ಕುರಿತಾಗಿರುವಂತಹ ಸ್ಪಷ್ಟವಾದ ಮಾಹಿತಿಯನ್ನು ನಾವು ನೋಡುವಂಥವರಾಗಿದ್ದೇವೆ. ಆದಿಕಾಂಡ ಪುಸ್ತಕ ಅದರ 18ನೇ ಅಧ್ಯಾಯದಲ್ಲಿ ದೇವರ ದಾಸನಾದ ಅಥವಾ ದೇವರ ಸ್ನೇಹಿತನಾದ ಅಬ್ರಹಾಮನು 3 ಅಪರಿಚಿತ ವ್ಯಕ್ತಿಗಳಿಗೆ ಆತಿಥ್ಯವನ್ನು ಸಿದ್ಧ ಮಾಡುವಂತಹ ಒಂದು ಸಂಭವ ಕತೆ ಅದರ 1ರಿಂದ 15 ವಾಕ್ಯಗಳಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಅಬ್ರಹಾಮನು ಒಂದು ದಿನ ಮಧ್ಯಾಹ್ನದ ಸಂದರ್ಭದಲ್ಲಿ ತಾನು ವಾಸಿಸುತ್ತಿದ್ದಂತಹ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಲಿನಲ್ಲಿ ಕುಳಿತುಕೊಂಡಿರುವಾಗ ಯಾರೋ 3 ಮಂದಿ ಪುರುಷರು ಅವನ ಮುಂಭಾಗದಲ್ಲಿ ನಿಂತಿರುವುದನ್ನು ಕಂಡನು. ಇದುವರೆಗೂ ತಾನು ಕಾಣದೇ ಇದ್ದಂತಹ 3 ಅಪರಿಚಿತ ವ್ಯಕ್ತಿಗಳು ತನ್ನ ಮುಂದೆ ನಿಂತಿರುವಂಥದ್ದನ್ನು ನಾವು ನೋಡುತ್ತೇವೆ. ಅಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಯೆಹೋವನು ಅವನಿಗೆ ದರ್ಶನ ಕೊಟ್ಟನು ಎಂಬುದಾಗಿ. ಅದರ ವಿವರಣೆ ಕೊಟ್ಟಿರುವಂಥದ್ದು ಹೇಗೆಂದರೆ ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. 3 ಮಂದಿ ಅಪರಿಚಿತ ವ್ಯಕ್ತಿಗಳು ಒಂದು ಮಧ್ಯಾಹ್ನದ ಸಂದರ್ಭದಲ್ಲಿ ತನ್ನ ಗೂಡಾರದ ಸಮೀಪದಲ್ಲಿ ಹಾದು ಹೋಗುವಂಥದ್ದನ್ನು ಅಬ್ರಹಾಮನು ನೋಡಿದನು. ಹೀಗೆ ಅಬ್ರಹಾಮನು ನೋಡಿದಾಗ ಅಬ್ರಹಾಮನ ಪ್ರತಿಕ್ರಿಯೆ ಏನೆಂಬುವಂಥದ್ದನ್ನು ನಾವು ಅದರ 2ನೇ ವಾಕ್ಯದಲ್ಲಿ ನೋಡುತ್ತೇವೆ. ಸಿಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನು ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗೂಡಾರದ ಬಾಗಿಲಿನಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ,
ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ. ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ. ಸೊ ಇಲ್ಲಿ 3 ಮಂದಿ ಅಪರಿಚಿತ ವ್ಯಕ್ತಿಗಳು ಅಬ್ರಹಾಮನು ವಾಸಿಸುತ್ತಿದ್ದಂತಹ ಮಮ್ರೆ ತೋಪಿನ ತನ್ನ ಗುಡಾರದ ಮುಂಭಾಗದ ದಾರಿಯಲ್ಲಿ ಹಾದು ಹೋಗುತ್ತಿರುವಂಥದ್ದನ್ನ ಕಂಡಾಗ ಅಬ್ರಹಾಮನು ತಾನು ಕುಳಿತಿದ್ದಂತಹ ಸ್ಥಳದಿಂದ ಎದ್ದು ಓಡಿ ಹೋಗಿ ಅವರಿಗೆ ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ, ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ ಎಂಬ ಒಂದು ವಿನಂತಿಯನ್ನ ಹೇಳುವಂಥದ್ದಾಗಿ ನೋಡುತ್ತೇವೆ. ಸೊ ಇಲ್ಲಿ ಈ 3 ವ್ಯಕ್ತಿಗಳು ಯಾರೆಂಬುವುದು ಅಬ್ರಹಾಮನಿಗೆ ಯಥಾರ್ಥವಾಗಿ ಗೊತ್ತಿಲ್ಲದೆ ಇರುವಂತಹ ಒಂದು ಸಂದರ್ಭ. ಪ್ರಾರಂಭದಲ್ಲಿ ಯೆಹೋವನು ದರ್ಶನ ಕೊಟ್ಟನು ಎಂಬುದಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಯಥಾರ್ಥವಾಗಿ ಈ 3 ವ್ಯಕ್ತಿಗಳು ದಾರಿ ಹೋಕರು ಎಂಬ ಆ ಒಂದು ಮನೋಭಾವದಲ್ಲಿ ಅಬ್ರಹಾಮನು ಅವರನ್ನ ಸತ್ಕರಿಸುವಂಥದ್ದಾಗಿ ನೋಡುತ್ತೇವೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ಒಂದು ಸತ್ಯ ಅನ್ನುವಂಥದ್ದು, ಆತಿಥ್ಯವನ್ನ ಕೊಡುವಂಥವನು ಆತಿಥ್ಯವನ್ನ ಸ್ವೀಕರಿಸುವ ವ್ಯಕ್ತಿಯನ್ನ ತನಕ್ಕಿಂತಲೂ ಶ್ರೇಷ್ಠನೆಂಬುದಾಗಿ ಎಣಿಸುವಂಥದ್ದು. ಸೊ ಇಲ್ಲಿ ಅಬ್ರಹಾಮನು ಅತ್ಯಂತ ಧನಿಕನಾದಂತಹ ಒಬ್ಬ ವ್ಯಕ್ತಿ. ಅಬ್ರಹಾಮನು ಯೆಹೋವನ ಮಾತನ್ನ, ಯೆಹೋವನ ಶಬ್ದವನ್ನ ಕೇಳಿರುವಂತಹ ವ್ಯಕ್ತಿ. ಅಬ್ರಹಾಮನು ದೇವರ ಮಾತಿಗೆ ಅನುಸಾರವಾಗಿ ತನ್ನ ಸ್ವದೇಶವನ್ನ ಬಿಟ್ಟು ಬಂದಂತಹ ವ್ಯಕ್ತಿ. ಅಬ್ರಹಾಮನು ತಾನು ಹೋದಂತಹ ಸ್ಥಳಗಳಲ್ಲಿ ಯೆಹೋವನಿಗೆ ಯಜ್ಞವೇದಿಯನ್ನ ಕಟ್ಟಿ ಯೆಹೋವನನ್ನು ಆರಾಧಿಸುವಂತಹ ವ್ಯಕ್ತಿ. ಸೊ ಎಲ್ಲ ರೀತಿಯಿಂದ ನೋಡಿದಾಗ್ಯೂ ಅಬ್ರಹಾಮನು ಯೆಹೋವನ ಮುಂಭಾಗದಲ್ಲಿ ಒಂದು ಅತ್ಯುನ್ನತವಾದ ಸ್ಥಾನವನ್ನ ಹೊಂದಿರುವಂತಹ ವ್ಯಕ್ತಿಯಾಗಿದ್ದಾನೆ. ನಮ್ಮ ಭಾಷೆಯಲ್ಲಿ ಹೇಳುವುದಾದರೆ ಆತ್ಮಿಕತೆಯಲ್ಲಿ ಉತ್ತುಂಗದಲ್ಲಿ ಇರುವಂತಹ ವ್ಯಕ್ತಿ. ಆತ್ಮಿಕದಲ್ಲಿ ಉತ್ತುಂಗದಲ್ಲಿರುವಂತಹ ಅಬ್ರಹಾಮನು ತನ್ನ ಗುಡಾರದ ಮುಂಭಾಗದಲ್ಲಿ 3 ಅಪರಿಚಿತರು ಹಾದು ಹೋಗುವುದನ್ನ ಕಂಡಾಗ, ನಾನು ಆತ್ಮಿಕದಲ್ಲಿ ಉತ್ತುಂಗದಲ್ಲಿ ಇರುವಂತವನು, ಅವರು ಬಂದು ನನ್ನನ್ನು ಬೊಗ್ಗಿ ನಮಸ್ಕರಿಸಲಿ ಎಂಬುದಾಗಿ ಚಿಂತಿಸದೆ ತಾನಾಗಿ ಎದ್ದು ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ ಅವರಿಗೆ ಆತಿಥ್ಯವನ್ನ ಸಿದ್ಧ ಮಾಡುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಸೊ ಇಲ್ಲಿ ನಾವು ನೋಡುವಂಥದ್ದು, ದಾಲಿ ಅಬ್ರಹಾಮನು ಅವರಿಗೆ ಹೇಳುವಂಥದ್ದು, ನೀರು ತರಿಸಿಕೊಡುತ್ತೇನೆ, ನಿಮ್ಮ ಕಾಲುಗಳನ್ನು ತೆಗೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ. ಅಂದ್ರೆ ಅಬ್ರಹಾಮನು ನೆನೆಸುವಂಥದ್ದು, ಈ ಅಪರಿಚಿತರ ವ್ಯಕ್ತಿಗಳ ಕಾಲನ್ನ ತೊಳೆಯುವುದಕ್ಕೂ ನಾನು ಯೋಗ್ಯನಲ್ಲ ಎಂಬುದಾಗಿ. ಅವನು ಈ ಅಪರಿಚಿತ ವ್ಯಕ್ತಿಗಳನ್ನು ತನಕ್ಕಿಂತಲೂ ಶ್ರೇಷ್ಠರೆಂಬುದಾಗಿ ಆತನು ಕಾಣುವಂಥದ್ದಾಗಿ ನಾವು ಇಲ್ಲಿ ನೋಡುತ್ತೇವೆ. ಎರಡನೇದಾಗಿ, ಅವರನ್ನ ತನ್ನ ಮನೆಯೊಳಗೆ ಸೇರಿಸಿಕೊಳ್ಳದೆ, ಅಂದರೆ ಅವರು ತನ್ನ ಮನೆಯೊಳಗೆ ಬರುವುದಕ್ಕೂ ತಾನು ಯೋಗ್ಯನಲ್ಲ ಎಂಬುದಾಗಿ ಎಣಿಸುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸುಸ್ವಾಮಿ ಒಬ್ಬ ಶತಾಧಿಪತಿಯ ಆಳನ್ನ ಸ್ವಸ್ಥಪಡಿಸುವಂಥ ಸಂದರ್ಭದಲ್ಲಿ ಆತನು ಹೇಳುವಂಥದ್ದು, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ಸೊ ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವಂಥದ್ದು. ಅಲ್ಲಿ ಶತಾಧಿಪತಿ ನೆನೆಸಲಿಲ್ಲ, ನಾನು
ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಯೇಸು ನನ್ನ ಮನೆಗೆ ಬರುವಂಥದ್ದು ನನಗೆ ಒಂದು ರೀತಿಯ ಅಭಿಮಾನ ತರುವಂಥದ್ದು. ಆತನು ನನ್ನ ಮನೆಗೆ ಬಂದು ಸೌಖ್ಯಪಡಿಸಲಿ ಎಂಬುದಾಗಿ ನೆನೆಸಲಿಲ್ಲ. ಬದಲಾಗಿ ಹೇಳ್ತಾ ಇದ್ದಾನೆ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತನ್ನು ಹೇಳಿದ್ರೆ ಸಾಕು, ನನ್ನ ಹಾಳಿಗೆ ಗುಣವಾಗ್ತತೆ. ಇಲ್ಲಿ ಅಬ್ರಹಾಮನು ಈ ಹಂಬಲ್ಡ್ ಹಿಮ್ಸೆಲ್ಫ್. ಆತನು ಎಲ್ಲಿ ಮಾಡ್ತಾ ಇದ್ದಾನೆ? ಆತನು ಅವರನ್ನ ಆ ಒಂದು ಮರದ ಕೆಳಗೆ ಕುಳ್ಳರಿಸುವಂಥದ್ದನ್ನು ನೋಡುತ್ತೇನೆ. ಸೊ ಇಲ್ಲಿ ಗಮನಿಸಬೇಕಾಗಿರುವಂತಹ ಎರಡು ವಿಚಾರಗಳು. ಅಬ್ರಹಾಮನು ಒಬ್ಬ ಧನಿಕನಾದಂತಹ ವ್ಯಕ್ತಿ. ಅಬ್ರಹಾಮನ ಮನೆಯಲ್ಲಿ ಸುಮಾರು 318 ಯುದ್ಧ ವೀರರು ಇದ್ದರು ಎಂಬುದಾಗಿ ಸತ್ಯವೇದದಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಅಬ್ರಹಾಮನ ಮನೆಯಲ್ಲಿ ಅನೇಕ ದಾಸಿಯರು ಇದ್ದರು. ಆದರೆ ಈ 3 ಅಪರಿಚಿತರು ಅಬ್ರಹಾಮನ ಗುಡಾರವನ್ನ ಹಾದು ಹೋಗುವಾಗ ಅಬ್ರಹಾಮನು ಅವರನ್ನ ಉಪಚರಿಸುವುದಕ್ಕೆ ತನ್ನ ಸೇವಕನನ್ನಾಗಲಿ ತನ್ನ ಆಳುಗಳಿಗಾಗಲಿ ಹೇಳದೆ ತಾನಾಗಿ ಅವರನ್ನ ಉಪಚರಿಸುವಂಥದ್ದನ್ನು ನೋಡುತ್ತೇವೆ. ಇದು ಪ್ರತಿಯೊಬ್ಬ ಕ್ರೈಸ್ತರಾದ ನಾವು ಗಮನಿಸಬೇಕಾದಂತಹ ಒಂದು ಸಂಗತಿ. ನೋಡಿ, ಅಬ್ರಹಾಮನು ತನ್ನ ಸೇವಕನಿಗೆ ಒಂದು ಮಾತನ್ನ ಹೇಳಿದ್ರೆ ಸಾಕು, ಈ 3 ವ್ಯಕ್ತಿಗಳಿಗೆ ಬೇಕಾದ ಆಹಾರವನ್ನು ಸಿದ್ಧಪಡಿಸು ಎಂಬುದಾಗಿ ಅಬ್ರಹಾಮನ ಮಾತನ್ನ ಚಾಚು ಚಪ್ಪದೆ ಪಾಲಿಸುವಂತಹ ಅವನ ಸೇವಕ, ಅವನ ದಾಸದಾಸಿಯರು ಸಿದ್ಧರಾಗಿರುವಾಗ ಅಬ್ರಹಾಮನು ಈ ಅಪರಿಚಿತರಿಗೆ ಬೇಕಾದ ಆತಿಥ್ಯವನ್ನ ಬೇರೆಯವರ ಕೈಯಿಂದ ಮಾಡಿಸದೆ ತಾನಾಗಿಯೇ ಮಾಡುವಂಥದ್ದನ್ನು ನೋಡುತ್ತೇವೆ. ಇದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ವಿಚಾರ. ತಾನಾಗಿ ಮಾತ್ರವಲ್ಲ, ತನ್ನ ಹೆಂಡತಿಯಾದ ಸಾರಳನ್ನು ಸಹ ಅದಕ್ಕೋಸ್ಕರವಾಗಿ ತ್ವರೆಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. 6ನೇ ವಾಕ್ಯದಲ್ಲಿ, ಆಗ ಅಬ್ರಹಾಮನು ಗುಡಾರದಲ್ಲಿದ್ದ ಸಾರಳ ಬಳಿಗೆ ಓಡಿ ಹೋಗಿ ಆಕೆಗೆ ಹಸನಾದ 3 ಸೇರು ಹಿಟ್ಟನ್ನು ನಾದಿ ಬೇಗ ರೊಟ್ಟಿಗಳನ್ನು ಮಾಡು ಎಂದು ಹೇಳಿದನು. ಆಮೇಲೆ ಅಬ್ರಹಾಮನು ತನ್ನ ದಾಸನನ್ನ ಕರೆದು ಒಂದು ಕರುವನ್ನ ಕೊಯ್ಯಿ ಎಂಬುದಾಗಿ ಹೇಳದೆ ಅವನು ತಾನೇ ಕೊಟ್ಟಿಗೆಗೆ ಹೋಗಿ ಕೊಬ್ಬಿದ ಒಂದು ಎಳೆ ಕರುವನ್ನು ತನ್ನ ಆಳಿನ ಕೈಗೆ ಕೊಟ್ಟು ಬೇಗ ಅಡಿಗೆ ಮಾಡು ಎಂದು ಹೇಳುವಂಥದ್ದನ್ನು ನೋಡುತ್ತೇವೆ. ಸೊ ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ವಿಚಾರ, ತನ್ನ ಮುಂಭಾಗದಲ್ಲಿ ಇರುವಂತಹ 3 ಅಪರಿಚಿತ ವ್ಯಕ್ತಿಗಳನ್ನ ಅಬ್ರಹಾಮನು ಎಂತಹ ಶ್ರೇಷ್ಠವಾದ ರೀತಿಯಲ್ಲಿ ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಈ ಗುಣಲಕ್ಷಣಗಳು ಇರಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಅದರ 9ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಅವರನ್ನು ಮರದ ಕೆಳಗೆ ಊಟ ಮಾಡುವವರೆಗೂ ಅವರ ಹತ್ತಿರ ನಿಂತುಕೊಂಡು ಉಪಚಾರ ಮಾಡಿದನು. ಹಾಸ್ಪಿಟಾಲಿಟಿ, ಆತಿಥ್ಯ ಅನ್ನುವಂಥದ್ದು ಕೇವಲ ಆಹಾರವನ್ನ ತಯಾರಿಸಿ ಅವರಿಗೆ ಉಣಬಡಿಸುವಂಥದ್ದು ಮಾತ್ರವಲ್ಲ, ಅವರನ್ನು ಸಂತೃಪ್ತರನ್ನಾಗಿ ಮಾಡುವಂಥದ್ದು ಆಗಿದೆ ಎಂಬುವಂಥದ್ದನ್ನು ನಾವುಗಳು ಮರಿಬಾರದು. ಸೊ ಇಲ್ಲಿ ಅಬ್ರಹಾಮನ ಆತಿಥ್ಯವನ್ನ ಸ್ವೀಕಾರ ಮಾಡಿದಂತಹ ಈ 3 ಅಪರಿಚಿತ ವ್ಯಕ್ತಿಗಳು ಅದರ 9ರಿಂದ 15 ವಾಕ್ಯಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಆಶೀರ್ವಾದವನ್ನ ಕೊಡುವಂಥದ್ದಾಗಿ ನೋಡುತ್ತೇವೆ. ಆ ಆಶೀರ್ವಾದ ಏನೆಂದರೆ,
ದೇವರು ಅಬ್ರಹಾಮನನ್ನು ಕರೆದಂತಹ ಸಂದರ್ಭದಲ್ಲಿ ಆದಿಕಾಂಡ 12ನೇ ಅಧ್ಯಾಯದಲ್ಲಿ 75 ವರ್ಷ ಪ್ರಾಯವಿರುವ ಅಬ್ರಹಾಮನನ್ನ ದೇವರು ಕರೆದಾಗ ದೇವರು ಅವನಿಗೆ ಕೆಲವು ಆಶೀರ್ವಾದಗಳನ್ನು ಕೊಟ್ಟಿದ್ದ. ಆ ಆಶೀರ್ವಾದಗಳಲ್ಲಿ ಒಂದು, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಆದರೆ ಅನೇಕ ವರ್ಷಗಳು ದಾಟಿ ಹೋದಾಗ್ಯೂ ಅಬ್ರಹಾಮನಿಗೆ ಯಾವ ಸಂತತಿ ಇಲ್ಲದಿರುವಂಥದ್ದನ್ನು ನಾವು ನೋಡುತ್ತೇವೆ. 15ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಅಬ್ರಹಾಮನಿಗೆ ದೇವರು ಹೇಳುವಂಥದ್ದು, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೆ ಅತ್ಯಧಿಕವಾದ ಬಹುಮಾನವನ್ನು ಇಟ್ಟಿದ್ದೇನೆ ಎಂಬ ಮಾತುಗಳನ್ನು ಹೇಳುವಾಗ ಅಬ್ರಹಾಮನು ಹೇಳುವಂಥದ್ದು, ಯೆಹೋವನೇ, ಏನು ಕೊಟ್ಟರೇನು, ನಾನು ಸಂತಾನವಿಲ್ಲದವನಾಗಿ ಹೋಗುವೆನಾದ್ದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ ಪಾಲಾಗುತ್ತದೆ ಎಂದು ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಮತ್ತೆ ಯೆಹೋವನು ಹೇಳುವಂಥದ್ದು, ನೀನು ನನಗೆ ಸಂತಾನ ಕೊಡಲಿಲ್ಲವಾದ್ದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯಸ್ಥನಾಗಬೇಕಾಗಿತ್ತು ಎಂದು ಹೇಳಲು ಯೆಹೋವನು ಹೇಳುವಂಥದ್ದು, ಇವನು ಯಾರು, ಎಲಿಯೇಜರನು ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂಬುದಾಗಿ. ತದನಂತರವಾಗಿ ಅಬ್ರಹಾಮನಿಗೆ 99 ವರ್ಷವಾದಾಗ ತಿರುಗಿ ಯೆಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು ಅಬ್ರಹಾಮನನ್ನ ಆಶೀರ್ವದಿಸುವಂಥದ್ದನ್ನು ನಾವು ನೋಡುತ್ತೇವೆ. ಅದರ 9ನೇ ವಾಕ್ಯದಲ್ಲಿ 8ನೇ ವಾಕ್ಯದಲ್ಲಿ, ನೀನು ಪ್ರವಾಸವಾಗಿರುವ ಕಾನಾನ್ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಟ್ಟು ಅವರಿಗೆ ದೇವರಾಗಿರುವೆನು ಎಂಬುದಾಗಿ. ಅಂದ್ರೆ 12ನೇ ಅಧ್ಯಾಯದಿಂದ 17ನೇ ಅಧ್ಯಾಯದ ತನಕ ದೇವರ ವಾಗ್ದಾನಗಳನ್ನ ಅಬ್ರಹಾಮನು ಅನೇಕ ಬಾರಿ ತಿರುಗಿ ಯೆಹೋವನ ಬಾಯಿಂದಲೇ ಕೇಳುವಂಥದ್ದನ್ನು ನೋಡುತ್ತೇವೆ. 18ನೇ ಅಧ್ಯಾಯದಲ್ಲಿ ಬರುವಂತಹ ಸಂದರ್ಭದಲ್ಲಿಯೂ ವಾಗ್ದಾನ ಕೇವಲ ವಾಗ್ದಾನವಾಗಿ ಮಾತ್ರ ಉಳಿದಿರುವಾಗ ಅಬ್ರಹಾಮನು ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಲಿಲ್ಲ ಎಂಬುದಾಗಿ ಕೊರಗದೆ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸುವಂಥದ್ದಾಗಿ ನೋಡುತ್ತೇವೆ. ಇಲ್ಲಿ ಅಬ್ರಹಾಮನು ಆ ಅಪರಿಚಿತ ವ್ಯಕ್ತಿಗಳಿಗೆ ಬೇಕಾದ ಆತಿಥ್ಯವನ್ನ ಕೊಟ್ಟು ತೀರಿಸಿದ ನಂತರ ಇಲ್ಲಿ ಈ 3 ಅಪರಿಚಿತ ವ್ಯಕ್ತಿಗಳು ಅಬ್ರಹಾಮನಿಗೆ ಮತ್ತು ಸಾರಳಿಗೆ ವಾಗ್ದಾನದ ದೃಢತೆಯನ್ನ ಅಥವಾ ವಾಗ್ದಾನ ನೆರವೇರುವಂತಹ ಸಮಯವನ್ನ ಸ್ಪಷ್ಟವಾಗಿ ಹೇಳುವಂಥದ್ದಾಗಿ ನೋಡುತ್ತೇವೆ. 12ನೇ ಅಧ್ಯಾಯದಲ್ಲಿ ದೇವರು ಅವನಿಗೆ ವಾಗ್ದಾನ ಮಾಡಿದಾಗ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರುವೆನು ಎಂಬುದಾಗಿ ಹೇಳಿದಾಗ ಯಾವುದೇ ಸಮಯವನ್ನ ನಿಗದಿಪಡಿಸಿರುವಂಥದ್ದನ್ನು ನಾವು ನೋಡೋದಿಲ್ಲ. 15ನೇ ಅಧ್ಯಾಯದಲ್ಲಿ ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಎಂಬುದಾಗಿ ತನ್ನ ವಾಗ್ದಾನವನ್ನು ದೃಢಪಡಿಸಿದಾಗ ಅಲ್ಲೂ ಸಹ ವಾಗ್ದಾನ ನೆರವೇರತಕ್ಕ ಸಮಯದ ಕುರಿತಾಗಿ ಹೇಳಿರುವಂಥದ್ದನ್ನು ನಾವು ನೋಡೋದಿಲ್ಲ. 17ನೇ ಅಧ್ಯಾಯದಲ್ಲಿ, ನೀನು ಪ್ರವಾಸವಾಗಿರುವ ಕಾನಾನ್ ದೇಶವಲ್ಲ, ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಟ್ಟು ಅವರಿಗೆ ದೇವರಾಗಿರುವೆನು ಎಂಬುದಾಗಿ ಹೇಳುವಾಗಲೂ ವಾಗ್ದಾನದ ಸಮಯ ನಿಗದಿಯನ್ನ ಹೇಳುವಂಥದ್ದಾಗಿ ನೋಡುವುದಿಲ್ಲ. ಆದರೆ 18ನೇ ಅಧ್ಯಾಯದಲ್ಲಿ ಅಬ್ರಹಾಮನು ಆ ಅಪರಿಚಿತ ವ್ಯಕ್ತಿಗಳಿಗೆ ಅವರಿಗೆ ಆತಿಥ್ಯವನ್ನು ಸಿದ್ಧ ಮಾಡಿದ ನಂತರ ಹೇಳುವಂತಹದನ್ನು ಅಲ್ಲಿ ವಾಗ್ದಾನವನ್ನು ದೃಢಪಡಿಸುವಂತಹ ಸಂದರ್ಭದಲ್ಲಿ ಹೇಳುವಂತಹ ಒಂದು ಮಾತು ಈ ರೀತಿಯಾಗಿದೆ.
ನಾವು ತಪ್ಪದೆ, ನಾವು ಬರುವ ವರುಷ ಇದೇ ಕಾಲದಲ್ಲಿ ನಾವು ತಪ್ಪದೆ ತಿರುಗಿ ನಿಮ್ಮ ಬಳಿಗೆ ಬರುತ್ತೇವೆ. ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವುದು ಎಂಬುದಾಗಿ. ಅಬ್ರಹಾಮನು 3 ಅಪರಿಚಿತ ವ್ಯಕ್ತಿಗಳನ್ನ ಅವರಿಗೆ ಬೇಕಾದ ಆತಿಥ್ಯವನ್ನು ಸಿದ್ಧ ಮಾಡಿದಾಗ ದೇವರು ಅವರಿಗೆ ಒಂದು ವಾಗ್ದಾನವನ್ನ ಕೊಡುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಕೇವಲ ವಾಗ್ದಾನವನ್ನು ಮಾತ್ರವಲ್ಲ, ವಾಗ್ದಾನದ ಪೂರ್ತೀಕರಣ ಸಮಯದ ಸಹಿತವಾಗಿ ಅವರಿಗೆ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಂದರೆ ಆತಿಥ್ಯದ ಪ್ರಾಮುಖ್ಯತೆ ಏನೆಂಬುದಾಗಿ. ಸೊ ಅದೇ ರೀತಿಯಾಗಿ ನಾವು ಅದೇ ಆದಿಕಾಂಡ ಪುಸ್ತಕದಲ್ಲಿ ನಾವು 24ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಅಲ್ಲಿ ರಬೇಕಳು ಎಲಿಯಾಜರನಿಗೆ ಆತಿಥ್ಯವನ್ನ ಸಿದ್ಧ ಮಾಡುವಂತಹ ಒಂದು ಸಂಭವದ ಕುರಿತಾಗಿ ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿ ಅಬ್ರಹಾಮನು ತನ್ನ ಮಗನಾದ ಇಸಹಾಕನಿಗೆ ಹೆಣ್ಣನ್ನು ತರುವುದಕ್ಕೆ ತನ್ನ ಸೇವಕನಾದ ಎಲಿಯಾಜರನನ್ನು ತನ್ನ ಸ್ವದೇಶದವರ ಬಳಿಗೆ ಕಳಿಸುವಂತಹ ಸಂದರ್ಭದಲ್ಲಿ ಎಲಿಯಾಜರನು ಒಂದು ಬಾವಿಯ ಬಳಿಗೆ ಬಂದಾಗ, ಅಲ್ಲಿ ರಬೇಕಳು ನೀರು ತರುವುದಕ್ಕೋಸ್ಕರವಾಗಿ ಬಾವಿಯ ಬಳಿಗೆ ಬಂದಾಗ ಎಲಿಯಾಜರನ್ನು ಕೇಳುವಂಥದ್ದು, ನನಗೆ ಕುಡಿಯುವುದಕ್ಕೆ ಸ್ವಲ್ಪ ನೀರನ್ನು ಕೊಡು ಎಂಬುದಾಗಿ. ಇಲ್ಲಿ ರಬೇಕಳು ಎಲಿಯಾಜರನಿಗೆ ಮಾತ್ರವಲ್ಲ, ಎಲಿಯಾಜರನ ಸಂಗಡವಿದ್ದಂತಹ 10 ಒಂಟೆಗಳಿಗೆ ಬೇಕಾದಷ್ಟು ನೀರನ್ನ ಕುಡಿಯ ಕೊಟ್ಟಳು ಎಂಬುದಾಗಿ. ಅಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ಆತಿಥ್ಯ ಎಂಬ ಒಂದು ಸಂಭವ ಅತ್ಯಂತ ಅಮೂಲ್ಯವಾದಂತಹ ಒಂದು ಕಾರ್ಯವಾಗಿತ್ತು ಎಂಬುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ನೋಡಿ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸತ್ಯವೇದವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಅನೇಕರು 2 ವರ್ಷಗಳು 4ನೇ ಅಧ್ಯಾಯದಲ್ಲಿ ಒಬ್ಬ ಶೂನೇಮ್ಯ ಸ್ತ್ರೀ ಎಲೀಷನಿಗೆ ಆತಿಥ್ಯವನ್ನ ಕೊಡುವಂತಹ ಸಂಭವದ ಕುರಿತಾಗಿ ನಾವು ನೋಡುವಂಥವರಾಗಿದ್ದೇವೆ. ಆಕೆ ಹೇಳುವಂಥದ್ದು, ಈ ನಮ್ಮ ಮಾರ್ಗದಲ್ಲಿ ಹಾದು ಹೋಗುವಂತಹ ಈ ಮನುಷ್ಯನು ಪರಿಶುದ್ಧನು, ದೇವರ ಮನುಷ್ಯನು ಆಗಿರುತ್ತಾನೆ. ಆದುದರಿಂದ ನಾವು ಅವನಿಗೋಸ್ಕರ ಮಾಳಿಗೆ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟೋಣ, ಅಲ್ಲಿ ಒಂದು ಕುರ್ಚಿಯನ್ನ, ಒಂದು ಮಂಚವನ್ನ, ಒಂದು ದೀಪಸ್ತಂಭವನ್ನ ಇಟ್ಟು ಅವನು ಇಲ್ಲಿ ಬಂದಾಗಲ್ಲ ಇದರಲ್ಲಿ ವಾಸ ಮಾಡಲಿ ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಎಲೀಷನು ಆ ಮಾರ್ಗದಲ್ಲಿ ಹಾದು ಹೋಗುವಾಗ ಆಕೆಯ ಮನೆಯಲ್ಲಿ ಅಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಇಲ್ಲಿ ಸಹ ಎಲೀಷನು ಆಕೆಯ ಜೀವಿತದಲ್ಲಿ ಇದ್ದಂತಹ ಒಂದು ನ್ಯೂನ್ಯತೆಗೆ ಪರಿಹಾರವನ್ನ ಕೊಡುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹೊಸ ಒಡಂಬಡಿಕೆಗೆ ನಾವು ಬರುವಂತಹ ಸಂದರ್ಭದಲ್ಲಿ ಯೋಹಾನನು ಬರೆದ ಸುವಾರ್ತೆ ಅದರ 21ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೋಸ್ಕರವಾಗಿ ಸಿದ್ಧ ಮಾಡಿದ ಒಂದು ಆತಿಥ್ಯದ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಸೊ ಇಲ್ಲಿ ನಾವು ನೋಡುವಂಥದ್ದು, ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ 2 ಬಾರಿ ಯಹೂದ್ಯರಿಗೆ ಭಯಪಟ್ಟು ತಮ್ಮ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡು ಕೋಣೆಯ ಒಳಗೆ ಕುಳಿತಿದ್ದ ಶಿಷ್ಯರಿಗೆ ಪ್ರತ್ಯಕ್ಷನಾಗಿ ತಾನು ಪ್ರತ್ಯಕ್ಷನಾಗಿದ್ದೇನೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ತಿಳಿಯಪಡಿಸಿರುವಂತಹ ಸಂಭವ ಕಳೆದ ವಾರಗಳಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಇದು ಯೇಸು ಸ್ವಾಮಿ 3ನೇ ಬಾರಿ ತನ್ನ ಶಿಷ್ಯರಿಗೆ ತನ್ನನ್ನು ಗೋಚರಪಡಿಸಿಕೊಳ್ಳುವಂತಹ ಒಂದು ಸಂಭವ ಇಲ್ಲಿ ಬರೆದಿರುವಂಥದ್ದಾಗಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಮಯದಲ್ಲಿ ಆತನು ಗೆತ್ಸಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚಿತವಾಗಿ ತಾನು ಜೀವಿತನಾಗಿ ಎದ್ದ ಮೇಲೆ ಗಲಿಲಾಯದಲ್ಲಿ ನಿಮಗೆ ಕಾಣಿಸಿಕೊಳ್ಳುವೆನು ಎಂಬುದಾಗಿ ಹೇಳಿರುವಂಥದ್ದನ್ನು ನಾವು ನೋಡುತ್ತೇವೆ. ನಂತರವಾಗಿ ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟು ಆತನು ಮಾನವ ಕುಲದ ಪಾಪಗಳಿಗೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ಅರಿಮತಾಯನ ಆ ಒಂದು ಹೊಸ ಗವಿಯಲ್ಲಿ ಆತನನ್ನು ಹೂಣಿಟ್ಟಾಗ
ಸಬ್ಬತ್ ದಿನವನ್ನು ಕಳೆದು ವಾರದ ಮೊದಲನೆಯ ದಿನದಲ್ಲಿ ಕೆಲವು ಸ್ತ್ರೀಯರು ಯೇಸುವನ್ನ ಸುಗಂಧ ದ್ರವ್ಯದಿಂದ ಉದಿಸುವುದಕ್ಕೋಸ್ಕರವಾಗಿ ಆ ಸಮಾಧಿಯ ಬಳಿಗೆ ಬಂದಂತಹ ಸಂದರ್ಭದಲ್ಲಿ ತೆರೆದಿರುವ ಸಮಾಧಿಯನ್ನು ಅದರಲ್ಲಿ ಯೇಸುವಿನ ಶರೀರ ಇಲ್ಲದೆ ಇರುವುದನ್ನು ಕಂಡಂತಹವರು ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ದೇವದೂತನು ಅವರಿಗೆ ಹೇಳುವಂಥದ್ದು, ಆತನು ನಿಮ್ಮನ್ನು ಗಲಿಲಾಯದಲ್ಲಿ ಕಾಣುವನು ಎಂಬುದಾಗಿ. ತಾನು ಜೀವಿಸಿರುವಂತಹ ಸಂದರ್ಭದಲ್ಲಿಯೇ ತಾನು ತನ್ನ ಶಿಷ್ಯರನ್ನು ಗಲಿಲಾಯದಲ್ಲಿ ಭೇಟಿ ಮಾಡುತ್ತೇನೆ ಎಂಬ ವಿಚಾರವನ್ನ ಹೇಳಿರುವಂಥದ್ದನ್ನು ನಾವು ನೋಡುವಂತಹವರಾಗಿದ್ದೇವೆ. ಯೇಸು ಸ್ವಾಮಿಯ ಸಂಗಡ ಇದ್ದಂತಹ ಶಿಷ್ಯರಲ್ಲಿ ಕೆಲವರು ನಾವು ಯೋಹಾನನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಸಿಮೋನ ಪೇತ್ರ, ದಿದೋಮನೆಂಬ ತೋಮ, ನತಾನಿಯೇಲ, ಜೆಬೆದಾಯನ 2 ಮಕ್ಕಳು ಮತ್ತು ಆತನ ಶಿಷ್ಯರಲ್ಲಿ 2. ಇವರೆಲ್ಲರೂ ಒಂದು ತೀರ್ಮಾನಕ್ಕೆ ಬರುವಂಥದ್ದಾಗಿ ನೋಡುತ್ತೇವೆ. ಸಿಮೋನ ಪೇತ್ರನು ಹೇಳುವಂಥದ್ದು, ನಾನು ಮೀನನ್ನ ಹಿಡಿಯುವುದಕ್ಕೆ ಹೋಗುತ್ತೇನೆ. ಒಂದು ಕಾಲದಲ್ಲಿ ಸಿಮೋನ ಪೇತ್ರನು, ಆಂದ್ರೆಯನು ಮತ್ತು ಯಾಕೋಬ, ಯೋಹಾನ ಈ 4 ಮಂದಿ ಮೀನನ್ನು ಹಿಡಿಯುವಂಥವರಾಗಿದ್ದರು. ಹೀಗೆ ಮೀನನ್ನ ಹಿಡಿದು ತಮ್ಮ ಜೀವನವನ್ನ ನಿರ್ವಹಿಸುತ್ತಿದ್ದಂತಹ ಇವರನ್ನ ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಪ್ರಾರಂಭದಲ್ಲಿ ಅವರನ್ನು ಅವರ ಕಸುಬಿನಿಂದ ಕರೆದು ಬೇರ್ಪಡಿಸಿ ತನ್ನ ಸೇವೆಗೋಸ್ಕರವಾಗಿ ಅವರನ್ನ ನಿಯುಕ್ತಿಗೊಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಹೀಗೆ ಸುಮಾರು 3.5 ವರ್ಷಗಳ ಕಾಲ ಯೇಸುವಿನ ಸಂಗಡ ಯೇಸು ಮಾಡಿದಂತಹ ಮಹತ್ ಕಾರ್ಯಗಳನ್ನ, ಯೇಸುವಿನ ಬೋಧನೆಗಳನ್ನ ಕೇಳಿದಂತಹ ಈ ಶಿಷ್ಯರು ಯೇಸು ಸ್ವಾಮಿ ಮರಣ ಪುನರುತ್ಥಾನ ಹೊಂದಿದ ಮೇಲೆ ಒಂದು ರೀತಿಯ ಗಲಿಬಿಲಿಯಲ್ಲಿ ಅಥವಾ ಒಂದು ರೀತಿಯ ಹತಾಶೆಯ ಭಾವದಲ್ಲಿ ತಮ್ಮನ್ನು ಕರೆದು ಬೇರ್ಪಡಿಸಿದ ದೌತ್ಯವನ್ನ ಮರೆತು ತಮ್ಮ ಹಳೆ ಕಸುಬಿಗೆ ಅವರು ಹಿಂತಿರುಗಿ ಹೋಗುವುದಕ್ಕೆ ಸಿದ್ಧರಾಗುವ ಒಂದು ಸಂಭವಕ್ಕಷ್ಟೇ ನಾವು ಇಲ್ಲಿ ನೋಡುತ್ತೇವೆ. ಪೇತ್ರನ ನಾಯಕತ್ವದಲ್ಲಿ ದಿದೋಮನು, ನತಾನಿಯೇಲನು ಮತ್ತು ಜೆಬೆದಾಯನ 2 ಕುಮಾರರು ಮತ್ತು ಆತನ ಶಿಷ್ಯರಲ್ಲಿ 2. ಹೀಗೆ 6-7 ಜನ, 11 ಜನರಲ್ಲಿ ಸುಮಾರು 7 ಜನ ತಮ್ಮ ಕಸುಬಿಗೆ, ಅಂದರೆ ಪೇತ್ರನ ಕಸುಬಿಗೆ ಅವರು ಹಿಂತಿರುಗಿ ಹೋಗುವಂಥದ್ದನ್ನು ನೋಡುತ್ತೇವೆ. ಹೀಗೆ ಹೋದಂಥವರು ಅವರ ವಾಡಿಕೆಯ ಪ್ರಕಾರವಾಗಿ ರಾತ್ರಿಯ ಜಾವದಲ್ಲಿ ಮೀನು ಬೇಟೆಗಾಗಿ ತಮ್ಮ ಬಲೆಗಳನ್ನು ಬೀಸಿದರು. ಆದರೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಸಂಭವ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು. ಅದು ಗಲಿಲಾಯ ಸಮುದ್ರ, ಅದನ್ನು ತಿಬೇರಿಯ ಸಮುದ್ರವೆಂದು ಕರೀತಾರೆ. ಗಲಿಲಾಯ ಸಮುದ್ರ ಅನ್ನುವಂಥದ್ದು, ತಿಬೇರಿಯ ಸಮುದ್ರ ಅನ್ನುವಂಥದ್ದು ಮೀನು ಬೇಟೆಗೆ ಏಳಿ ಮಾಡಿಸಿರುವಂತಹ ಒಂದು ಸಮುದ್ರ. ತಿಬೇರಿಯ ಸಮುದ್ರದ ಒಂದು ಪ್ರತ್ಯೇಕತೆ ಏನೆಂದರೆ, ಇಲ್ಲಿ ಸರಿಸುಮಾರು 10 ಬಗೆಯ ಮೀನುಗಳನ್ನು ನಾವು ನೋಡುತ್ತೇವೆ. ಎಲ್ಲ ಮೀನುಗಳು ಒಂದೇ ಜಾಗದಲ್ಲಿ ಲಭಿಸುವುದಿಲ್ಲ. ವಿವಿಧ ಬಗೆಯ ಮೀನುಗಳು ಒಂದೇ ಜಾಗದಲ್ಲಿ ಲಭಿಸುವಂಥದ್ದು ಬಹಳ ವಿರಳ. ಆದರೆ ಇಲ್ಲಿರುವ ಪ್ರತ್ಯೇಕತೆ, ಸುಮಾರು 10 ಬಗೆಯ ಮೀನುಗಳು ಈ ಒಂದು ಜಾಗದಲ್ಲಿ ಲಭಿಸುತ್ತದೆ ಎಂಬುದಾಗಿ. ಈ ಒಂದು ಸಮುದ್ರ ಪೇತ್ರನಿಗೆ, ಆಂದ್ರೆಯನಿಗೆ, ಯಾಕೋಬನಿಗೆ, ಯೋಹಾನನಿಗೆ ಅತ್ಯಂತ ಚಿರ ಪರಿಚಯವಿರುವಂತಹ ಒಂದು ಸಮುದ್ರ. ಅನೇಕ ವರ್ಷಗಳು ಈ ಸಮುದ್ರದಲ್ಲಿ ಮೀನು ಬೇಟೆಯಾಡಿದಂತಹ ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿಗಳು ಯಾರಾಗಿದ್ದರು? ಪೇತ್ರನು, ಯಾಕೋಬನು, ಯೋಹಾನನು ಮತ್ತು ಆಂದ್ರೆಯನು. ಆದುದರಿಂದಲೇ ಪೇತ್ರನು ನಾನು ಮೀನು ಬೇಟೆಗಾಗಿ ಹೋಗುತ್ತೇನೆ ಎಂಬುದಾಗಿ ಹೇಳಿದಾಗ
ನತಾನಿಯೇಲನು, ತೋಮನು ಮತ್ತೆ ಇಬ್ಬರು ಶಿಷ್ಯರು ಪೇತ್ರನ ಆ ಒಂದು ಅನುಭವವನ್ನ ತಿಳಿದುಕೊಂಡದ್ದರಿಂದ ಹಿಂದೆ ಮುಂದೆ ನೋಡದೆ ಪೇತ್ರನನ್ನ ಹಿಂಬಾಲಿಸಿದರು. ಆದರೆ ದುರದೃಷ್ಟವಶ ಅಂದು ಅವರಿಗೆ ಒಂದು ಚಿಕ್ಕ ಮೀನು ಸಹ ಸಿಕ್ಕದೆ ಹೋಯಿತು. ಅದರ 3ನೇ ವಾಕ್ಯದ ಕೊನೆ ಭಾಗದಲ್ಲಿ ನೋಡ್ತೇವೆ, ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ ಅವರಿಗೆ. ಸೊ ಹೀಗೆ ಸುಮಾರು 3.5 ವರ್ಷದ ಅಂತರದ ನಂತರ, ಸುಮಾರು 3.5 ವರ್ಷ ಗ್ಯಾಪ್ ಆಗಿದೆ. ಈ ನಂತರ ತಮ್ಮ ಮೂಲ ಕಸುಬಿಗೆ ಬಂದಂತಹ ಪೇತ್ರನಿಗೆ ಮತ್ತು ಸಂಗಡಿಗರಿಗೆ ಒಂದು ರೀತಿಯ ನಿರಾಶೆಯ ಮಡುವು. ಮುಂದೇನು ಎಂಬ ಒಂದು ಪ್ರಶ್ನೆ ಅವರ ಮುಂದೆ. ಹೀಗಿರುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವರನ್ನ ಹುಡುಕಿ ಆ ದಡದ ಬಳಿಯಲ್ಲಿ ನಿಂತಿರುವಂಥದ್ದನ್ನು ನಾವು ನೋಡುತ್ತೇವೆ. ರಾತ್ರಿಯೆಲ್ಲ ಪ್ರಯಾಸಪಟ್ಟು ಯಾವ ರೀತಿಯ ಪ್ರತಿಫಲ ಕಾಣದೆ ಬಹಳ ನಿರಾಶೆಯಲ್ಲಿ ಇವರು ಆಗಿರುವಾಗ ಇವರನ್ನ ಹುಡುಕಿ ಬಂದಂತಹ ಯೇಸು ಕ್ರಿಸ್ತನು, ದಡದಲ್ಲಿ ನಿಂತಿರುವಂತಹ ಯೇಸು ದಡದಲ್ಲಿ ನಿಂತು ಅವರಿಗೆ ಕೇಳುವಂಥದ್ದು, ಮಕ್ಕಳಿರ. ಅಲ್ಲಿ ಉಪಯೋಗಿಸಿರುವಂತಹ ಪದ ಅನ್ನುವಂಥದ್ದು ಚಿಕ್ಕ ಮಕ್ಕಳೇ, ಇನ್ಫ್ಯಾಂಟ್ ಎಂಬ ಒಂದು ಪದ ಅಲ್ಲಿ ಉಪಯೋಗಿಸಿರುವಂತಹ ಗ್ರೀಕ್ ಪದದ ಅರ್ಥ ಇನ್ಫ್ಯಾಂಟ್ ಎಂಬುದಾಗಿ. ಊಟಕ್ಕೆ ಏನು ಇಲ್ಲವೇ? ಅವರು ಇಲ್ಲವೆಂಬುದಾಗಿ ಉತ್ತರ ಕೊಟ್ಟಾಗ ಯೇಸು ಸ್ವಾಮಿ ಹೇಳುವಂಥದ್ದು, ನೀವು ದೋಣಿಯ ಬಲಗಡೆಯಲ್ಲಿ ಬಲೆಯನ್ನು ಬೀಸಿದರೆ ನಿಮಗೆ ಸಿಗ್ತದೆ ಎಂಬುದಾಗಿ. ಅವರು ಆ ಯೇಸುವಿನ ಮಾತು ಮುಂಜಾನೆ, ಯಾಕೆಂದರೆ ಇನ್ನೇನು ತಮ್ಮ ಬಲೆಗಳನ್ನು ದಡಕ್ಕೆ ಎಳೆದು ಅವುಗಳನ್ನು ತೊಳೆದು ಅವುಗಳನ್ನು ಮಡಚಿಟ್ಟು ದೋಣಿಯಲ್ಲಿ ಹಾಕಿ ತಮ್ಮ ಮನೆಗೆ ಹೋಗುವಂತಹ ಸಮಯ. ಮುಂಜಾನೆಯಲ್ಲಿ ಮೀನುಗಳು ಸಿಕ್ಕುವಂಥದ್ದು ಬಹಳ ವಿರಳವಾಗಿರುವಂಥದ್ದು. ಆದರೆ ಯೇಸು ಸ್ವಾಮಿಯ ಮಾತಿಗೆ ಅಥವಾ ದಡದಲ್ಲಿ ಇದ್ದಂತಹ ವ್ಯಕ್ತಿಯ ಮಾತಿಗೆ ಅನುಗುಣವಾಗಿ ಅವರು ಬಲೆಯನ್ನ ಬೀಸಿದಾಗ ಅವರಿಗೆ ಮೀನಿನ ಒಂದು ದೊಡ್ಡ ಶೇಖರವೇ ಅವರಿಗೆ ಲಭಿಸಿತು ಎಂಬುದಾಗಿ ನೋಡುತ್ತೇವೆ. ಹೀಗೆ ಮೀನು ಸಿಕ್ಕಿದಾಗ ದೋಣಿಯಲ್ಲಿ ಇದ್ದಂತಹ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ ಅವರು ಸ್ವಾಮಿಯವರು ಎಂದು ಹೇಳಿದನು. ಅಲ್ಲಿಯ ತನಕ ಅಲ್ಲಿ ನಿಂತಿದ್ದಂತಹ ವ್ಯಕ್ತಿ ಯಾರೆಂಬುದಾಗಿ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಯಾವಾಗ ದಡದಲ್ಲಿ ನಿಂತಿರುವಂತಹ ವ್ಯಕ್ತಿ ನಿಮ್ಮ ಬಲೆಯನ್ನು ದೋಣಿಯ ಬಲಭಾಗದಲ್ಲಿ ಬೀಸಿರಿ ಎಂಬುದಾಗಿ ಹೇಳಿ ಆ ಬಲೆಯಲ್ಲಿ ರಾಶಿಯಾದಂತಹ ಮೀನು ಸಿಕ್ಕಿತು, ಆಗ ಯೇಸುವಿನ ಪ್ರಿಯನಾದಂತಹ ಯೋಹಾನನು ಪೇತ್ರನಿಗೆ ಹೇಳುವಂಥದ್ದು, ಇವರು ಯೇಸು ಸ್ವಾಮಿಯಾಗಿದ್ದಾರೆ ಎಂಬುದಾಗಿ. ಸರಿ, ಇದರ 12ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯೇಸು ಇವರಿಗೋಸ್ಕರವಾಗಿ ಒಂದು ಆತಿಥ್ಯವನ್ನ, ಒಂದು ಔತಣವನ್ನ ಸಿದ್ಧ ಮಾಡುವಂಥದ್ದು. ನೋಡಿ, ಸುಮಾರು 3.5 ವರ್ಷಗಳ ಕಾಲ ಯೇಸು ಮಾಡಿದ ಅದ್ಭುತಗಳನ್ನ, ಯೇಸು ಮಾಡಿದಂತಹ ಉಪದೇಶಗಳನ್ನ, ಯೇಸುವನ್ನೇ ಜೀವ ಸ್ವರೂಪನಾದ ದೇವರು ಎಂಬುದಾಗಿ ಅಂಗೀಕಾರ ಮಾಡಿದಂಥ ಇವರುಗಳು ಯೇಸು ಸ್ವಾಮಿ ಮರಣವನ್ನ ಹೊಂದು ಪುನರುತ್ಥಾನವನ್ನ ಹೊಂದಿ ತನ್ನನ್ನು ತಾನೇ ಯೇಸು ಎಂಬುದಾಗಿ ತೋರ್ಪಡಿಸಿಕೊಂಡಾಗ್ಯೂ ಜೀವಿತದಲ್ಲಿ ಹತಾಶೆಯಿಂದ ಮುಂದೆ ತಮ್ಮನ್ನು ನಯಿಸುವಂಥವರು ಯಾರು ಎಂಬ ಜಿಜ್ಞಾಸೆಯಲ್ಲಿ ಪೇತ್ರನು ತನ್ನದೇ ಆದ ಮೂಲ ಕಸುಬಿಗೆ ಆತನು ಹಿಂತಿರುಗಿ ಹೋಗುವಾಗ
ಪೇತ್ರನನ್ನ ಹಿಂಬಾಲಿಸುವುದಕ್ಕೆ ಒಂದು ಗುಂಪು ಆತನ ಹಿಂದೆ ಹೋದಾಗ ಯೇಸು ಸ್ವಾಮಿ ಅವರನ್ನ ತಳ್ಳಿ ಬಿಡದೆ ಅವರಿಗಾಗಿ ಅವರ ಅವಶ್ಯಕತೆಗಾಗಿ ಕೆಲವು ಕಾರ್ಯಗಳನ್ನು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಒಬ್ಬ ವ್ಯಕ್ತಿ ಹೇಳಿರುವಂಥದ್ದು, ನಮ್ಮ ದೌತ್ಯ ಅಥವಾ ನಮ್ಮ ಸೇವೆ ಪೂರ್ತೀಕರಣವಾಗಬೇಕಾದರೆ ಜನರ ಅವಶ್ಯಕತೆ ಏನೆಂಬುದಾಗಿ ತಿಳಿದುಕೊಂಡು ಅದಕ್ಕೆ ಅನುಸಾರವಾಗಿ ನಾವು ಕ್ರಿಯೆಗಳನ್ನು ಮಾಡಬೇಕು ಎಂಬುದಾಗಿ. ನಮ್ಮ ಬೋಧನೆಯನ್ನು ಪ್ರಾರಂಭದಲ್ಲಿ ಹೇಳುವುದಕ್ಕಿಂತ ಮುಂಚಿತವಾಗಿ ಜನರ ಅವಶ್ಯಕತೆ ಏನೆಂಬುದಾಗಿ ತಿಳಿದುಕೊಂಡು ಅದಕ್ಕೆ ಅನುಸಾರವಾಗಿ ನಾವು ಬೋಧಿಸುವಂಥವರಾಗಿರಬೇಕು. ಅನೇಕ ಸಂದರ್ಭಗಳಲ್ಲಿ ಕ್ರೈಸ್ತ ಜೀವಿತದಲ್ಲಿ ಸಂಭವಿಸಿರುವಂತಹ ಒಂದು ಸೋಲು, ನಾವು ಕೆಲವೊಂದು ಕಾರ್ಯಗಳನ್ನು ಸಿದ್ಧಪಡಿಸಿಕೊಂಡು ಬಂದು ಅದನ್ನ ಜನರಿಗೆ ಉಣಬಡಿಸುವಂಥವರಾಗಿರುತ್ತೇವೆ. ಸೊ ಜನರ ಅವಶ್ಯಕತೆ ಏನೆಂಬುದಾಗಿ ನಾವು ಅರಿಯದೆ ನಾವು ಸಿದ್ಧ ಮಾಡಿರುವಂಥದ್ದನ್ನ ಜನರಿಗೆ ತಿಳಿಯಪಡಿಸುವಂಥದ್ದಲ್ಲ ಯಥಾರ್ಥವಾದ ಸೇವೆ. ಯಥಾರ್ಥವಾದ ದೌತ್ಯ ಪೂರ್ತಿಗೊಳ್ಳಬೇಕಾದರೆ ಅವರ ಅವಶ್ಯಕತೆ ಏನೆಂಬುದಾಗಿ ನಾವು ತಿಳಿದುಕೊಂಡು ಅದಕ್ಕೆ ಅನುಸಾರವಾಗಿರುವಂತಹ ಕಾರ್ಯಗಳನ್ನು ನಾವು ಮಾಡುವಂಥದ್ದು. ಇಲ್ಲಿ ಯೇಸು ಸ್ವಾಮಿ ತನ್ನಿಂದ ತಾನು ಕರೆದಂತಹ ದೌತ್ಯದಿಂದ ತಮ್ಮ ಮೂಲ ಕಸುಬಿಗೆ ಹೋದಂತಹ ಶಿಷ್ಯರನ್ನ ಗದರಿಸದೆ, ಅವರನ್ನ ಶಪಿಸದೆ, ಇದು ಅನೇಕ ಸೇವಕರು ಜನರನ್ನ ಶಪಿಸುವಂಥದ್ದನ್ನು ನೋಡುತ್ತೇವೆ. ಇದು ಒಂದು ರೀತಿಯ ಭಯವನ್ನು ಹುಟ್ಟಿಸುವಂಥದ್ದು. ಎಲ್ಲಿ ಸೇವಕರು ಶಪಿಸ್ಬಿಟ್ರೆ ನಮಗೆ ಕಷ್ಟ ಆಗುತ್ತೆ ಅಂತ ಜನ ಭಯ ಪಡ್ತಾರೆ ಎಂಬುದಾಗಿ ನೆನೆಸುವಂತ ಸೇವಕರಿದ್ದಾರೆ. ಪ್ರಿಯ ಸೇವಕರೇ, ಗಮನ ಬಿಟ್ಟು ಕೇಳಿ. ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಶಪಿಸುತ್ತಿಲ್ಲ. ತನ್ನ ಶಿಷ್ಯರು ತಾನು ಕರೆದ ದೌತ್ಯದಿಂದ ತಮ್ಮ ಮೂಲ ಕಸುಬಿಗೆ ಅವರು ಹೋದಾಗ ಮೊದಲು ಅವರ ಅವಶ್ಯಕತೆ ಏನೆಂಬುದಾಗಿ ತಿಳಿದುಕೊಂಡು, ಕಾರಣ ರಾತ್ರಿ ಮೀನು ಬೇಟೆಗಾಗಿ ಹೋಗುವಂಥವರು ಸಾಯಂಕಾಲ 6 ಗಂಟೆ 5 ಗಂಟೆಗೆ ಏನು ಮಾಡ್ತಾರೆ, ದೋಣಿಯನ್ನು ತೆಗೆದುಕೊಂಡು ಬಲೆಯನ್ನು ಎತ್ತುಕೊಂಡು ಬಲೆಯನ್ನು ದೋಣಿಯಲ್ಲಿ ಹಾಕಿ ಮೀನು ಬೇಟೆಗಾಗಿ ಹೋಗ್ತಾರೆ. ಅಂದರೆ ದ ಹೋಲ್ ನೈಟ್ ಅಂದರೆ ಸಾಯಂಕಾಲ 5 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ಗಂಟೆಗಾಲ ಸುಮಾರು 12 ತಾಸುಗಳು ಅವರು ಸಮುದ್ರದಲ್ಲಿ ಸಮಯವನ್ನು ಕಳೀತಾರೆ. ಅಲ್ಲಿ ತಿಂದು ಕುಡಿಯುವುದಕ್ಕೆ ಅವರಲ್ಲಿ ಏನು ಇರೋದಿಲ್ಲ. ಅವರು ಶಾರೀರಿಕವಾಗಿ ಬಳಲಿ ಹೋಗಿರ್ತಾರೆ. ಅವರು ಹೋದಂತಹ ನೀರು ಮುಗಿದು ಹೋಗಿರ್ತದೆ. ಅವರು ತೆಗೆದುಕೊಂಡು ಹೋದ ಆಹಾರವು ಖಾಲಿಯಾಗಿರಬಹುದು. ಹಸಿವೆ ನೀರಾಡಿಕೆಗಳಿಂದ ಅವರು ತೊಳಲಿ ಹೋಗಿರ್ತಾರೆ. ಸೊ ಈ ರೀತಿ ಶಾರೀರಿಕವಾಗಿ ಹಸಿವೆಯಿಂದ, ಶಾರೀರಿಕವಾಗಿ ಬಾಯಾರಿಕೆಯಿಂದ ತೊಳಲಿ ಹೋಗಿರುವಂತಹ ಜನರಿಗೆ ಯೇಸು ಸ್ವಾಮಿ, ನೀವು ನನ್ನ ದೌತ್ಯವನ್ನು ಬಿಟ್ಟು ಹೋದದರ ಫಲವಾಗಿ ನಿಮಗೆ ಸಂಭವಿಸಿದ ಶಾಪ ಎಂಬುದಾಗಿ ಹೇಳದೆ ಮೊದಲು ಅವರ ಅವಶ್ಯಕತೆ ಏನೆಂಬುದಾಗಿ ಅರ್ಥ ಮಾಡಿಕೊಂಡು ಅವರಿಗೋಸ್ಕರವಾಗಿ ಯೇಸು ಸ್ವಾಮಿ ಮಾಡಿರುವಂಥದ್ದು, ಅಲ್ಲಿ ಬರೆದಿರುವಂಥದ್ದು ಏನು? ಅಲ್ಲಿ ಕೆಂಡವನ್ನು, ಅದರ ಮೇಲೆ ಇಟ್ಟಿದ್ದ ಮೀನನ್ನು ಮತ್ತು ರೊಟ್ಟಿಯನ್ನು ಕಂಡರು ಎಂಬುದಾಗಿ. ಅದರ 9ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದು, ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು, ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು. ಹಾಸ್ಪಿಟಾಲಿಟಿ.
ಅಬ್ರಹಾಮನು ಮಾಡಿದಂತಹ ಹಾಸ್ಪಿಟಾಲಿಟಿ, ರೆಬೆಕ್ಕಳು ಮಾಡಿದಂತಹ ಹಾಸ್ಪಿಟಾಲಿಟಿ ವ್ಯತ್ಯಸ್ತಕರವಾಗಿರಬಹುದು, ಅದರ ಉದ್ದೇಶವು ಒಂದೇ ಆಗಿತ್ತು. ಅವರ ಶಾರೀರಿಕವಾದ ಹಸಿವೆಯನ್ನ, ಶಾರೀರಿಕವಾದ ಬಾಯಾರಿಕೆಯನ್ನ ಇಲ್ಲದೆ ಮಾಡುವಂಥದ್ದು. ರೆಬೆಕ್ಕಳು ಕೇಳಲಿಲ್ಲ, ನೀನು ಯಾರು, ಯಾವ ಉದ್ದೇಶಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ದಿ? ರೆಬೆಕ್ಕಳು ನೆನೆಸಲಿಲ್ಲ, ನಾನು ಸೇವೆ ಮಾಡುವಂಥದ್ದು, ನಾನು ಮದುವೆ ಆಗಲು ಹೋಗಲಿರುವ ಮನೆಯ ಸೇವಕನೆಂಬುದಾಗಿ. ನಾನು ಮದುವೆ ಆಗಲು ಹೋಗಲಿರುವ ಮನೆಯ ಸೇವಕ ಈತ ಎಂಬುದಾಗಿ ತಿಳಿದಿದ್ದರೆ ನಿಜವಾಗ್ಲೂ ಆಕೆ ಮಾಡ್ತಾ ಇರಲಿಲ್ಲ. ಆಕೆ ಆ ಅಪರಿಚಿತನನ್ನ ತನಕ್ಕಿಂತಲೂ ಶ್ರೇಷ್ಠನೆಂಬುದಾಗಿ ನೋಡಿದವಳು. ಅಬ್ರಹಾಮನು ಆ ಅಪರಿಚಿತರನ್ನ ಆರೈಕೆ ಮಾಡಿದ್ದು, ಆತಿಥ್ಯ ಮಾಡಿದ್ದು, ಅವರು ಅಪರಿಚಿತರು ಎಂಬುದಾಗಿ, ನಿಜವಾಗಲೂ ಇವರು ದೇವದೂತರು ಎಂಬುದಾಗಿ ಹೇಳಿದರೆ ಅಬ್ರಹಾಮನು ಮೊಣಕಾಲ ಮೇಲೆ ಬೀಳ್ತಾ ಇದ್ದ ಅಷ್ಟೇ. ಅವನು he will never do all these things. ಅದೇ ರೀತಿಯಲ್ಲಿ ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಒಂದು ಆತಿಥ್ಯವನ್ನ ಸಿದ್ಧ ಮಾಡುವಂಥದ್ದಾಗಿ ನೋಡುತ್ತೇವೆ. ಅವರ ಅವಶ್ಯಕತೆ ಏನೆಂಬುದಾಗಿ ಅರ್ಥ ಮಾಡಿಕೊಂಡು ಅವರ ಅವಶ್ಯಕತೆಗೆ ಬೇಕಾದಂತಹ ಆತಿಥ್ಯವನ್ನ ದೇವರು ಸಿದ್ಧ ಮಾಡ್ದ. ಇದರ ಫಲವಾಗಿ ಏನಾಯಿತು? ಶಿಷ್ಯರ ನಡುವೆ ಇದ್ದಂತಹ ಒಂದು ಜಿಜ್ಞಾಸೆ, ಹೂ ವಿಲ್ ಲೀಡ್ ಅಸ್, ಮುಂದೆ ನಮ್ಮನ್ನು ನಯಿಸುವಂಥವರು ಯಾರು? ಅದರ 15ನೇ ವಾಕ್ಯದಿಂದ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಪೇತ್ರನಿಗೆ ಕೇಳುವಂಥ 3 ಪ್ರಶ್ನೆ. ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯಾ? 16ನೇ ವಾಕ್ಯ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯಾ? 17ನೇ ವಾಕ್ಯ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ? ಆತಿಥ್ಯವನ್ನ ಕೊಟ್ಟು ಯೇಸು, ಪುನರುತ್ಥಾನ ಹೊಂದಿದ ಯೇಸು ತನ್ನ ಶಿಷ್ಯರಿಗೆ ಆತಿಥ್ಯವನ್ನ ಕೊಟ್ಟು ಅಥವಾ ಮೃಷ್ಟಾನ್ನವನ್ನ ಕೊಟ್ಟು ಅವರನ್ನು ತಿರುಗಿ ತನ್ನ ದೌತ್ಯಕ್ಕೆ ತಿರುಗಿಸುವಂಥದ್ದಾಗಿ ನೋಡುತ್ತೇವೆ. ಹಾಸ್ಪಿಟಾಲಿಟಿ, ಆತಿಥ್ಯ, ಹಾಸ್ಪಿಟಾಲಿಟಿ ಆಫ್ ಜೀಸಸ್, ಯೇಸು ಕ್ರಿಸ್ತನ ಆತಿಥ್ಯ. ಆತನು ಆಹ್ವಾನಿಸುವಂಥದ್ದಾಗಿ ನೋಡುತ್ತೇವೆ. ಅದರ 12ನೇ ವಾಕ್ಯದಲ್ಲಿ ಬಂದು ನೋಡುವಂಥದ್ದು, ಯೇಸು ಅವರಿಗೆ ಬಂದು ಊಟ ಮಾಡಿರಿ. ಇಟ್ಸ್ ಆಲ್ರೆಡಿ ಪ್ರಿಪೇರ್ಡ್, ಆಲ್ರೆಡಿ ಪ್ರಿಪೇರ್ಡ್. ನಾವು ಸಾಧಾರಣವಾಗಿ ಕೇಳುವಂಥದ್ದು, ಇರುವಂಥದ್ದನ್ನು ಕೊಡ್ತೇವೆ ಎಂಬುದಾಗಿ, ಇರೋದನ್ನು ಅಡ್ಜಸ್ಟ್ ಮಾಡೋಣ. ಅನೇಕ ಸೇವಕರುಗಳು, ಕೆಲವರು ಮನೆಗಳಿಗೆ ನಾವು ಸಮಯವಲ್ಲದ ಸಮಯಕ್ಕೆ ಹೋಗುವಂತಹ ಸಂದರ್ಭದಲ್ಲಿ, ಹೇಳದೆ ಊಟದ ಸಂದರ್ಭದಲ್ಲಿ ಅಥವಾ ತಿಂಡಿಯ ಸಂದರ್ಭದಲ್ಲಿ ಅಥವಾ ರಾತ್ರಿಯ ಊಟದ ಸಂದರ್ಭದಲ್ಲಿ ನಾವು ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಅವರು ಹೇಳುವಂಥದ್ದು, ಇರುವುದನ್ನು ಇಟ್ಕೊಂಡು ಅಡ್ಜಸ್ಟ್ ಮಾಡೋಣ. ಅಬ್ರಹಾಮನು ಇರುವಂಥದ್ದನ್ನು ಹಿಡ್ಕೊಂಡು ಅಡ್ಜಸ್ಟ್ ಮಾಡಲಿಲ್ಲ. ರೆಬೆಕ್ಕಳು ತನ್ನ ಕೊಡದಲ್ಲಿದ್ದ ನೀರನ್ನು ಮಾತ್ರ ಅವನಿಗೆ ಕೊಟ್ಟು ಬಾಕಿ ನೀರನ್ನು ಒಂಟೆಗಳಿಗೆ ಕುಡಿಸಲಿಲ್ಲ. ಅವನಿಗೂ ತೃಪ್ತಿಯಾಗುವಷ್ಟು, 10 ಒಂಟೆಗಳಿಗೂ ತೃಪ್ತಿಯಾಗುವಷ್ಟು ನೀರನ್ನು ಕುಡಿಸಿದಳು. ಅಬ್ರಹಾಮನು ಇರುವಂಥದ್ದನ್ನು ಕೊಡಲಿಲ್ಲ, ಹೊಸದಾಗಿ ಆಹಾರವನ್ನು ಸಿದ್ಧಪಡಿಸಿ ಅವುಗಳನ್ನು ಕೊಟ್ಟನು. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಬಿಸಿ ಇಲ್ಲದ ಆಹಾರವನ್ನು ಕೊಡಲಿಲ್ಲ,
ಆಗ ತಾನೇ ಕೆಂಡದಲ್ಲಿ ಸಿದ್ಧ ಮಾಡಿರುವಂತಹ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಆಹಾರವನ್ನು ಕೊಟ್ಟನು. ಇದೆಲ್ಲ ಅವರ ಶಾರೀರಿಕ ಅವಶ್ಯಕತೆಗಳಿಗೆ ಬೇಕಾದ ಆಹಾರವಾಗಿತ್ತು. ಕ್ರೈಸ್ತತ್ವ ಅನ್ನುವಂಥದ್ದು ಕೇವಲ ಆತ್ಮಿಕತೆಗಳ ಕುರಿತಾಗಿ ಮಾತ್ರ ಚಿಂತಿಸುವಂಥದ್ದಲ್ಲ. ಕ್ರೈಸ್ತತ್ವ ಅನ್ನುವಂಥದ್ದು ಶಾರೀರಿಕವಾದ ವಿಷಯಗಳ ಕುರಿತಾಗಿಯೂ ಚಿಂತಿಸುವಂಥದ್ದು ಎಂಬುದಾಗಿ ಈ ಭಾಗಗಳ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಆದುದರಿಂದಲೇ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯಾವನಾದರೂ ಒಬ್ಬ ನಿಮ್ಮಲ್ಲಿ ಹಸಿವೆಯಿಂದ ಬಂದರೆ, ಯೇಸು ಸ್ವಾಮಿ ಹೇಳಿರುವಂಥ ಯಾವನಾದರೂ ಒಬ್ಬ ನಿಮ್ಮ ಹಸಿವೆಯಿಂದ ಬಂದರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ಹೇಳುವಂಥದ್ದಲ್ಲ. ಮೊದಲು ಅವರಿಗೆ ಊಟಕ್ಕೆ ಕೊಡ್ರಿ. ಯಾರಾದರೂ ಚಳಿಯಲ್ಲಿ ಬಿದ್ದರೆ ಅವರಿಗೆ ಮೊದಲು ಒದಿಕೆ ಕೊಡ್ರಿ. ಇದೇ ಯಥಾರ್ಥವಾದ ಕ್ರೈಸ್ತತ್ವ. ಕ್ರೈಸ್ತತ್ವ ಕೇವಲ ಬೋಧನೆಯಲ್ಲಿ ಮಾತ್ರ ಅಡಕವಾಗಿರುವಂಥದ್ದಲ್ಲ, ಕ್ರೈಸ್ತತ್ವ ಕ್ರಿಯೆಗಳ ಮೂಲಕ ಅಡಕವಾಗಿರುವಂಥದ್ದು. ಇವುಗಳನ್ನು ನಾವುಗಳು ಮರಿಬಾರ್ದು. ಕೇವಲ ಕ್ರಿಯೆಗಳಲ್ಲ, ಆ ಕ್ರಿಯೆ ಮತ್ತು ಬೋಧನೆ ಎರಡು ಪರಸ್ಪರ ಒಟ್ಟಾಗಿ ಹೋಗುವಂಥದ್ದಾಗಿರಬೇಕು. ಇಲ್ಲಿ ಯೇಸು ಸ್ವಾಮಿಯ ಆತಿಥ್ಯವನ್ನು ನಾವು ನೋಡ್ತಾ ಇದ್ದೇವೆ. ಈ ಆತನು ಅವರಿಗೆ ಬೇಕಾದಂಥದನ್ನು ಒದಗಿಸಿಕೊಟ್ಟ. ಒಂದು ಆತಿಥ್ಯದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಒಂದು ಸಂಗತಿ, ದೇವರಿಂದ ದೂರ ಹೋದಂತಹ ಅಥವಾ ದೇವರ ದೌತ್ಯವನ್ನ ಬಿಟ್ಟು ತಮ್ಮ ಮೂಲ ಕಸುಬಿಗೆ ಹೋದಂತಹ ಶಿಷ್ಯರನ್ನ ಯೇಸುವಿನ ಆತಿಥ್ಯ ತಿರುಗಿ ಯೇಸುವಿನ ದೌತ್ಯಕ್ಕೆ ಅವರನ್ನ ನಡೆಸಿತು. ತೋಮ ಯೇಸುವನ್ನು ಮೈ ಲಾರ್ಡ್ ಎಂಬುದಾಗಿ ಹೇಳ್ಕೊಂಡ, ನನ್ನ ಒಡೆಯನೇ ಎಂಬುದಾಗಿ ಹೇಳ್ದ. ಆದಾಗ್ಯೂ ಅವನು ಪೇತ್ರನ ಸಂಗಡ ಅವರ ಕಸುಬಿಗೆ ಹೋದಾಗ್ಯೂ ಯೇಸು ನೀಡಿದಂತಹ ಆ ಆತಿಥ್ಯ ಅವನಿಗೆ ಕ್ರಿಸ್ತನ ಸುವಾರ್ತೆಯನ್ನು ನಮ್ಮ ದೇಶಕ್ಕೆ ತರುವುದಕ್ಕೆ ಒಂದು ಮಾರ್ಗವಾಗಿ ಮಾರ್ಪಟ್ಟಿತು. ಸೊ ನನ್ನ ಕೇಳುವ ಪ್ರಿಯರೇ, ನಾವು ತೋರಿಸುವಂತಹ ಕೆಲವು ಪ್ರೀತಿಯ ಸತ್ಕಾರ್ಯಗಳು, ನಾವು ತೋರಿಸುವ ಕೆಲವು ಆತಿಥ್ಯಗಳು ಕೆಲವರನ್ನ, ಕ್ರಿಸ್ತನ ಪ್ರೀತಿಯಿಂದ ದೂರ ಹೋಗಿರುವಂಥವರನ್ನ ಕ್ರಿಸ್ತನ ಪ್ರೀತಿಗೆ ನಡೆಸುವಂಥದ್ದಾಗಿದೆ ಎಂಬುವಂಥದ್ದನ್ನು ನಾವು ಮರಿಬಾರದು. ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡುವಂಥದ್ದು, ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಇದು ಅಬ್ರಹಾಮನ ಕುರಿತಾಗಿ ಬರೆದಿರುವಂಥದ್ದು. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಒಂದು ದೊಡ್ಡ ಸಂಭವ ಬರೆಯಲ್ಪಟ್ಟಿದೆ. ನಾವು ಸಾಧಾರಣವಾಗಿ ಓದದೇ ಇರುವಂತಹ ಒಂದು ಕಾರ್ಯ ಅದು, ಹೆಚ್ಚಾಗಿ ಪ್ರಸಂಗಿಸದೇ ಇರುವಂತಹ ಒಂದು ಕಾರ್ಯ ಅದು. 25ನೇ ಅಧ್ಯಾಯ 31ನೇ ವಾಕ್ಯ ನೋಡಿ, ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ, ಅಂದ್ರೆ ಯೇಸು ಕ್ರಿಸ್ತನ ಎರಡನೆಯ ಬರೋಣದ ಆ ಸ್ಪಷ್ಟವಾದ ಚಿತ್ರಣ ಮತ್ತಾಯ 25 ಅದರ 31ರಿಂದ 46 ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ದಯವಿಟ್ಟು ಓದಿ. ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ಅಲ್ಲಿ ಹಂಗೆ ಹೋಗ್ತಾ ಇರ್ತದೆ. ಅದರಲ್ಲಿ 2 ಭಾಗವನ್ನ ಮಾಡ್ತಾ ಇದ್ದಾನೆ. 34ನೇ ವಾಕ್ಯದಲ್ಲಿ ಆತನು ಆಡುಗಳನ್ನು ಎಡಗಡೆಯಲ್ಲಿ, ಕುರಿಗಳನ್ನು ಬಲಗಡೆಯಲ್ಲಿ ನಿಲ್ಲಿಸ್ತಾನೆ.
34ನೇ ವಾಕ್ಯ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಹೊಂದಿಕೊಳ್ಳಿರಿ. ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ, ನಾನು ಬಾಯಾರಿದ್ದೇನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ, ಪರದೇಶಿಯಾಗಿದ್ದೇನು, ನನ್ನನ್ನು ಸೇರಿಸಿಕೊಂಡಿರಿ, ಬಟ್ಟೆ ಇಲ್ಲದವನಾಗಿದ್ದೇನು, ನನಗೆ ಉಡುವುದಕ್ಕೆ ಕೊಟ್ಟಿರಿ, ರೋಗದಲ್ಲಿ ಬಿದ್ದಿದ್ದೇನು, ನನ್ನನ್ನು ಆರೈಕೆ ಮಾಡಿದ್ದೀರಿ, ಸೆರೆಯಲ್ಲಿದ್ದೇನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವೆನು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದಿದ್ದು, ಯಾವಾಗ ನೀನು ಬಾಯಾರಿದ್ದು, ಯಾವಾಗ ನೀನು ಪರದೇಶಿಯಾಗಿದ್ದು, ಯಾವಾಗ ನೀನು ಬಟ್ಟೆ ಇಲ್ಲದವನಾಗಿದ್ದು, ಯಾವಾಗ ನೀನು ರೋಗದಲ್ಲಿ ಬಿದ್ದಿದ್ದು ಎಂದು ಕೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದರೋ ಅದನ್ನು ನನಗೆ ಮಾಡಿದಾಗಾಯಿತು. ಇಲ್ಲೆಲ್ಲಾದರೂ ಬರ್ದಿದಾರ? ನನ್ನ ಬಲಗಡೆಯಲ್ಲಿರುವಂಥವರೇ, ನೀವು ಆಲಯವನ್ನು ಕಟ್ಟಿದ್ದೀರಿ, ನೀವು ಉಪವಾಸವನ್ನು ಮಾಡಿದ್ದೀರಿ, ನೀವು ತಪ್ಪದೆ ಆರಾಧನೆಗೆ ಬಂದಿದ್ದೀರಿ ಎಂಬುದಾಗಿ. ಇವೆಲ್ಲ ಧಾರ್ಮಿಕತೆ ಮಾತ್ರ. ಕ್ರೈಸ್ತತ್ವ ಧಾರ್ಮಿಕತೆಯ ಧರ್ಮವಲ್ಲ, ಕ್ರೈಸ್ತತ್ವ ಕ್ರಿಯೆಗಳ ಧರ್ಮ. ಇದು ಯೇಸು ಸ್ವಾಮಿ ಹೇಳುವಂಥದ್ದು. ಹಸಿದಿದ್ದೇನು, ಬಾಯಾರಿದ್ದೇನು, ಪರದೇಶಿಯಾಗಿದ್ದೇನು, ಬಟ್ಟೆ ಇಲ್ಲದವನಾಗಿದ್ದೇನು, ರೋಗದಲ್ಲಿ ಬಿದ್ದಿದ್ದೇನು, ಸೆರೆಮನೆಯಲ್ಲಿ ಬಿದ್ದಿದ್ದೇನು. ಈ ಚಿಕ್ಕವರಲ್ಲಿ ನೀವು ಮಾಡುವಂತಹ ಒಂದು ಚಿಕ್ಕ ಆತಿಥ್ಯ ಒಬ್ಬ ವ್ಯಕ್ತಿ ದೇವರ ಪ್ರೀತಿಯಿಂದ ಅಗಲಿ ಹೋಗಿದ್ದರೆ, ನೀವು ಮಾಡುವಂತಹ ಆತಿಥ್ಯದ ಮೂಲಕ ಅವನು ತಿರುಗಿ ಕ್ರಿಸ್ತನ ಮಾರ್ಗದಲ್ಲಿ ಬರುವುದಾದರೆ ಅದು ಅತ್ಯಂತ ಶ್ರೇಷ್ಠವಾದ ಸೇವೆ. ಎಡಭಾಗದಲ್ಲಿರುವಂಥವ್ರಿಗೂ ಇದೇ ಮಾತನ್ನು ಹೇಳ್ತಾ ಇದ್ದಾನೆ. ನಾನು ಬಾಯಾರಿದ್ದೇನೋ, ನೀವು ಊಟಕ್ಕೆ ಕೊಡಲಿಲ್ಲ. ನಾನು ಹಸಿದಿದ್ದೇನೋ, ಊಟಕ್ಕೆ ಕೊಡಲಿಲ್ಲ. ಬಾಯಾರಿದೆ, ಕುಡಿಯೋದಕ್ಕೆ ಕೊಡಲಿಲ್ಲ. ಪರದೇಶಿಯಾಗಿದೆ, ನನ್ನ ಸೇರಿಸಿಕೊಳ್ಳಿಲ್ಲ. ಬಟ್ಟೆ ಇಲ್ಲದವನಾಗಿದೆ, ಉಡುವುದಕ್ಕೆ ಕೊಡಲಿಲ್ಲ. ರೋಗದಲ್ಲಿ ಬಿದ್ದಿದ್ದೆ, ನನಗೆ ಆರೈಕೆ ಮಾಡಿಲ್ಲ. ಸೆರೆಯಲ್ಲಿ ಬಿದ್ದಿದ್ದೆ, ನೀವು ನನ್ನನ್ನು ನೋಡೋದಕ್ಕೆ ಬರಲಿಲ್ಲ. ಆಗ ಕೇಳ್ತಾ, ಸ್ವಾಮಿ, ಯಾವಾಗ ನೀವು ಈ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಓದಿರೋ ಅದನ್ನು ನನಗೆ ಮಾಡದೆ ಹೋದ ಆಗಾಯಿತು. ಪ್ರಿಯರೇ, ಹಾಸ್ಪಿಟಾಲಿಟಿ, ಆತಿಥ್ಯ ಅನ್ನುವಂಥದ್ದು ಒಬ್ಬನನ್ನ ಕರೆದು ಹೋಟ್ಲಿಂದ ಅನ್ನ ಇಸ್ಕೊಂಡು ಕೊಡೋದಂಥದ್ದಲ್ಲ. ಇವತ್ತು ಆತಿಥ್ಯ ಅನ್ನುವಂಥದ್ದು ಏನಾಗಿದೆ? ಒಂದು ರೀತಿಯ ಬಿಸ್ನೆಸ್ಸು. ಇವತ್ತು ನಾನು ಒಬ್ಬನ ಕರಿತೀನಿ, ನಾಳೆ ಅವನು ನನ್ನನ್ನು ಕರೀತಾನೆ. ಅದಲ್ಲ ಹಾಸ್ಪಿಟಾಲಿಟಿ, ಅದಲ್ಲ ಅನ್ಯೋನ್ಯತೆ. ಯೇಸು ಸ್ವಾಮಿಯ ಒಂದು ಮಾದರಿ ನೋಡ್ರಿ. ಜೀಸಸ್ ಇಸ್ ಅ ರೋಲ್ ಮಾಡೆಲ್. ಯೇಸು ಸ್ವಾಮಿ ನಮಗೆ ಮಾದರಿ. ಒಂದು ಆತಿಥ್ಯವನ್ನ ಹೇಗೆ ಮಾಡಬೇಕು ಎಂಬುದಕ್ಕೆ ಯೇಸು ಸ್ವಾಮಿ ಒಂದು ಮಾದರಿ. ಒಬ್ಬ ಆತಿಥ್ಯವನ್ನ ಹೇಗೆ ಮಾಡಬೇಕು ಎಂಬುದಾಗಿ ರೆಬೆಕ್ಕಳು ಮಾದರಿ. ರೆಬೆಕ್ಕಳು ಬಾವಿಯಿಂದ ನೀರು ತರುವಂಥದ್ದು ಸುಲಭದ ಕೆಲಸವಲ್ಲ. 10 ಒಂಟೆಗಳಿಗೆ ನೀರನ್ನು ಕುಡಿಸುವಂಥದ್ದು ಸುಲಭದ ಕೆಲಸವಲ್ಲ. ಶಿ ಡಿಡ್ ವಿತೌಟ್ ನೋಯಿಂಗ್ ಎನಿಥಿಂಗ್. ಆತ ಯಾರು, ಆತನ ಉದ್ದೇಶ ಏನು ಎಂಬುದನ್ನ ಏನು ಅರಿಯದೆ ಆಕೆ ಮಾಡಿದಳು. ಅಬ್ರಹಾಮನು ಮಾಡಿದ, ಶೂನೇಮ್ಯಳು ಮಾಡಿದಳು. ಪ್ರಿಯರೇ, ಹಾಸ್ಪಿಟಾಲಿಟಿ ಇಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ವರ್ಚ್ಯೂ. ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಅತಿಥಿ ಸತ್ಕಾರ ಅನ್ನುವಂಥದ್ದು ಅತ್ಯಂತ ಪ್ರಾಮುಖ್ಯವಾಗಿರುವಂತಹ ಒಂದು ಘಟಕ ಎಂಬುವಂಥದ್ದನ್ನು ಬರಿಬಾರ್ದು ನಾವು. ಅದಕ್ಕೆ ಬರೆದಿರುವಂಥದ್ದು ಅತಿಥಿಯನ್ನ ಪದಕ್ಕೆ ಉಪಯೋಗಿಸುವುದು ಗ್ರೀಕ್ ಪದ ಫಿಲೋಕ್ಸೇನಿಯ, ಅಪರಿಚಿತನ ಕಡೆಗಿರುವ ಪ್ರೀತಿ. ಆತ್ಮಿಕದ ಕಡೆಗೆ ಬನ್ರಿ. ಈಗ ಯೇಸುವಿನ ಪ್ರೀತಿಯನ್ನ ತಿಳಿಯದೆ ಅನೇಕ ಅಪರಿಚಿತರು ನಮ್ಮ ಸುತ್ತಲೂ ಇರುವಾಗ ನಮಗೆ ಅವರ ಮೇಲೆ ಪ್ರೀತಿ ಇದೆಯಾ? ಡು ವಿ ಹ್ಯಾವ್ ಲವ್ ಟುವರ್ಡ್ಸ್? ಅವರ ಮೇಲೆ ನಮಗೆ ಪ್ರೀತಿ ಇದೆಯಾ? ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ಇಫ್ ಯು ಲವ್, ನಮಗೆ ಅವರ ಮೇಲೆ ಪ್ರೀತಿ ಇದ್ದರೆ ನಾವು ಅವರನ್ನ ಈ ಒಂದು
ಭೋಜನಕ್ಕೆ ಆಮಂತ್ರಿಸುತ್ತೇವೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ನಾವು ಬರ್ತೇವೆ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೆ, ಮುಂಜಾನೆಯಲ್ಲಿ ನಿಮ್ಮ ವಾಕ್ಯದ ಗುಣಾರ್ಥಗಳನ್ನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯಾನುಸಾರವಾಗಿ ನಮ್ಮ ಜೀವಿತವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.